ಇಷ್ಟೆಲ್ಲ ಇವ್ರು ಮಾತಾಡಿದ್ದು ಅದೇನು ಅಂತ ಹೇಳೋ ಮುಂಚೆ ಇಲ್ಲೆಲ್ಲ ಬಂದಿರೋಂಥ ಕಲಾ ಬಂಧುಗಳು, ಕಲಾ ಪೋಷಕರು, ಕಲಾ ರತ್ನರು ಮತ್ತು ಸರಸ್ವತಿ ಮಾತೆಯ ಮಕ್ಕಳು ಮೇಯ್ನಾಗಿ ಇವ್ರ ಮುಂದೆ ಇವರ ಸಂಘದಲ್ಲಿ ನಾನು ಆಡಂತ ಅನ್ನಿಸ್ಕೊಳ್ತಾ ಇದ್ದೀನಿ. ಆದರೂ ನಿಮಗೆ ನೋಡಿ ನನಗೆ ತುಂಬ ಖುಷಿ ಇದೆ. ನಾನಂದರೆ ಬೇರೆ ಒಂದು ಫೀಲ್ಡಿಂದ, ನನಗೆ ಕನ್ನಡ ಅಷ್ಟಾಗಿ ನಿಮ್ಮಷ್ಟು ಸ್ಪಷ್ಟ ಪ್ಯೂರ್ ಕನ್ನಡ ನನಗೆ ಬರೋದಿಲ್ಲ. ನಮ್ದು ಇದೇನಿದ್ರು ಮಿಕ್ಸ್ಡ್ ಕನ್ನಡ. ಸೊ ಅದರಲ್ಲೇ ಹಂಚಿಕೊಳ್ಳುವಂಥ ಒಂದು ಅನುಭವ ಇರ್ಬೋದು, ಏನೋ ಒಂದು ಇರ್ಬೋದು ಸಣ್ಣ ಪುಟ್ಟದ್ದು, ಅದನ್ನು ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಮತ್ತು ನೀವೆಲ್ಲ ನಿಮ್ಮ ಮುಂದೆ ನಾನು ತುಂಬ ಚಿಕ್ಕವಳಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಈ ದಿವಸ. ಇಷ್ಟು ಒಂದು ಕಲಾ ಸಾಧನೆ ಮಾಡಿರೋಂಥ ಜನರ ಮುಂದೆ ನಮ್ಮದೇ ಏನು ಇಲ್ಲ, ನಾವಿನ್ನೂ ತುಂಬ ಚಿಕ್ಕವರು ಅನ್ನಿಸ್ತಾ ಇದೆ. ಮತ್ತು ನಿಸ್ವಾರ್ಥವಾಗಿ ಇದನ್ನ ಮಾಡಿಕೊಂಡು ಹೋಗ್ತಾ ಇದ್ದೀರಲ್ಲ, ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಗ್ರೇಟ್. ಯಾಕಂದರೆ ಈ ಕಾಲದಲ್ಲಿ ಒಂದು ಹಣದ ಆಸೆ, ಒಂದು ಅಧಿಕಾರದ ಆಸೆ ಮೇನ್ ಆಗಿ ಹೇಳಬೇಕಂದ್ರೆ, ಅದರಿಂದ ಒಂದು ಸಂಸ್ಕೃತಿ, ಒಂದು ಕಲೆ ಇರ್ಬೋದು, ಒಂದು ಸಂಗೀತ ಇರ್ಬೋದು, ಇದೆಲ್ಲ ನಶಿಸಿ ಹೋಗ್ತಾ ಇರೋದು ಮೇನ್ಲಿ ನಾವು ಅಧಿಕಾರದ ಹಿಂದೆ ಹೋಗ್ತಾ ಇದ್ದೀವಿ. ನೀವು ಹೇಳ್ತಾ ಇರೋ ಒಂದು ಅಧ್ಯಕ್ಷರಾಗಬೇಕು, ಒಂದು ಖಜಾಂಚಿ ಆಗಬೇಕು, ಹಣ 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 ಈಸ್ ಲಿವಿಂಗ್ ಎವ್ರಿಥಿಂಗ್ ಬಿಹೈಂಡ್. ಅದನ್ನೆಲ್ಲ ಮರೆತು 4 ಜನ ಬಂದರೂ ಮಾಡೋಣ ಅಂತ ಒಂದು ಹೃದಯ ಇದೆಯಲ್ಲ, ಇದು ನಿಜವಾಗ್ಲೂ ಕಲೆಯನ್ನ ಪೋಷಿಸುತ್ತೆ. ಇದು ನಿಜವಾದ ಒಂದು ಸರಸ್ವತಿಯ ಪೂಜೆ ಆಗುತ್ತೆ. ಸೊ ಇದನ್ನ ಸೀರಿಯಸ್ ಆಗಿ ಮಾಡ್ಕೊಂಡು ಬರ್ತಾ ಇರೋ ಒಂದು ಅವಕಾಶ ಕೊಟ್ಟಿರೋಂಥ ಪ್ರಶಾಂತ್ ಸರ್ ಮತ್ತು ಪ್ರೇಮ ಮೇಡಮ್ ಅವರಿಗೆ, ಮತ್ತೆ ಇಡೀ ಇದಕ್ಕೆ ಹೃದಯ ಅಂತ ಹೆಸರು ಒಳ್ಳೆ. ಸೊ ಅದೇ ಒಂದು ಸಮವಾದ ಒಂದು ಅದೇ ಒಂದು ಇದನ್ನ ಇಂಟೆನ್ಷನ್ ಇಟ್ಕೊಂಡು ಮಾಡ್ತಾ ಇದ್ದೀರಲ್ಲ, ದಿಸ್ ಇಸ್ ವೆರಿ ಗ್ರೇಟ್, ವೆರಿ ನೈಸ್. ಸೊ ಯಶಾ ಮೇಡಮ್ ಅವ್ರಿಗೆ ಹ್ಯಾಪಿ ಬರ್ಡೇ ಅಂತ ಇನ್ನೊಂದ್ಸತಿ ನಿಮ್ಮ ಇವತ್ತಿನ ಒಂದು ವಿಷಯ ಏನು ಹೇಳಿದ್ದಾರೆ, ಸಮಾಜ ಸೇವೆ ಅನ್ನೋದು ಮತ್ತು ನಾನು ಅನ್ನೋದು. ನಾನು ಅನ್ನೋದಿಲ್ಲ ಆ್ಯಕ್ಚುಲಿ, ಅದು ಬರೀ ನಾವು ಅಂದ್ಕೊಂಡಿದ್ದೀವಿ ಅಷ್ಟೆ. ಸೇವೆ ಅನ್ನೋದು ಮೇನ್ ಆಗುತ್ತೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಭಾಷಣ ಬೇಡ, ಯಾಕಂದರೆ ಸೇವೆ ಅನ್ನೋದು ಕೈಗಳು ಹೇಳೋವಂಥ ವಸ್ತು ಅಲ್ಲ, ಅದ್ರ ಬಗ್ಗೆ ಮಾತಾಡೋವಂಥ ವಸ್ತುನೂ ಅಲ್ಲ. ಅದು ಸೇವೆಗೆ ಬೇಕಾಗಿರೋದು ಕೈಗಳು. ನೀವು ಕೇಳಿರ್ಬೋದು, ಸೇವೆ ಮಾಡುವ ಕೈಗಳು ಪ್ರೇಯರ್ ಮಾಡೋ ಲಿಪ್ಸ್ಗಿಂತ ದೊಡ್ಡದು ಅಂತ ಹೇಳಿದ್ದೀರಲ್ವ ಇದು. ಸೊ ಬೇಕಾಗಿಲ್ಲ, ಆ್ಯಕ್ಚುಲಿ ಮಾತು ಬೇಕಾಗಿಲ್ಲ. ಮತ್ತು ನಾನೇನು ಸ್ಪೆಷಲ್ ಇಲ್ಲ ಇಲ್ಲಿ, ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಆರ್ ಇನ್ವಾಲ್ವ್ಡ್ ಇನ್ ಸೇವಾ. ನಾನು ಹೇಳೋದು, ಇವಾಗ ನೀವು ಸೇವೆ ಮಾಡ್ತಾ ಇಲ್ವಮ್ಮ? 100% ನಿಮ್ಮ ಗಂಡನ ಸೇವೆ, ನಿಮ್ಮ ಮಕ್ಕಳು ಸೇವೆ ಮಾಡ್ತಾನೆ ಇದ್ದೀರಾ. ನೀವು ಸೇವೆ ಮಾಡ್ತಾ ಇಲ್ವಾ? ನೀವು ಸರ್ಕಾರದ ಸೇವೆ ನೀವು ಮಾಡ್ತಾ ಇದ್ದೀರಾ. ನೀವು ಸರಸ್ವತಿ ಸೇವೆ ಮಾಡ್ತಾ ಇಲ್ವಾ? ನೀವು ಮಾಡ್ತಾ ಇದ್ದೀರಾ. ಅಮ್ಮ ನೀವು ಮಾಡ್ತಾ ಇಲ್ವಾ? ನಾನು ಹೆಂಗ್ ಸ್ಪೆಷಲ್ ಅದೇ? ಐ ಆಮ್ ನೋ ಸ್ಪೆಷಲ್. ಮತ್ತೆ ಸೇವೆಗೆ ಯಾವ ತರವಾದ ಎಸ್ಸೆನೂ ಬೇಡ, ಯಾವ ತರವಾದ ಭಾಷಣವೂ ಬೇಡ. ಯು ಆರ್ ಆಲ್ರೆಡಿ ಡೂಯಿಂಗ್. ಒಂದೇ ಡಿಫ್ರೆನ್ಸ್ ಏನಾಗುತ್ತೆ ಅಂದ್ರೆ, ಕೆಲವರು ಇಲ್ಲಿ ನಿಂತ್ಕೊಂಡು ಮಾತಾಡೋದಿಕ್ಕೆ ಸ್ವಲ್ಪ ಮನೆ ಬಿಟ್ಟು ಹೊರಗಡೆ ಸ್ವಲ್ಪ ಹೆಚ್ಚಿನ ಜನಕ್ಕೆ ಮಾಡಕ್ ಟ್ರೈ ಮಾಡ್ತಾರೆ. ಅದ್ರಲ್ಲಿ ಕೆಲವರು ಸಕ್ಸಸ್ಫುಲ್ಲು ಆಗ್ತಾರೆ, ಕೆಲವ್ರು ಆಗಕ್ಕಾಗಲ್ಲ. ಬಟ್ ಸೇವೆ ನಿರಂತರವಾಗಿ ನಡೀತಾ ಇರುತ್ತೆ. ಇವಾಗ ಅಮ್ಮ ಮಾಡ್ತಾ ಇರೋ ಸೇವೆ ನೀವು ಕೇಳ್ಬಿಟ್ರೆ ನನಗೆ ರೋಮಾಂಚನ ಆಯ್ತು ನೋಡಿ. ಈಗಲೂ ನೆನೆಸ್ಕೊಂಡ್ರೆ ರೋಮಾಂಚನ ಆಗುತ್ತೆ. ಆ ಥರ ಸೇವೆ ಅವ್ರು ಮಾಡ್ತಾ ಇದ್ದಾರೆ. ಅವಾರ್ಡ್ ಬಂದಿಲ್ಲ ಇರ್ಬೋದು ಅವ್ರಿಗೆ, ಬಟ್ ಅದು ದೇವರ ಕಣ್ಣಿನಲ್ಲಿ, ಒಂದು ಯೂನಿವರ್ಸ್ ಕಣ್ಣಿನಲ್ಲಿ ಅವ್ರು ಮಾಡ್ತಾ ಇರೋಂಥ ಸೇವೆ ಉನ್ನತವಾದದ್ದು. ಅದವರೇ ಹೇಳ್ತಾರೆ ಅವ್ರು ಮಾತಾಡುವಾಗ ಏನು. ಸೊ ಸೇವೆ ಅನ್ನೋದು ಏನು, ಈ ಪರಿಧಿಗಳು ನಾವು ಹಾಕ್ಕೊಂಡಿದ್ದೀವಲ್ವಾ, ಯಾಕೆ ಹಾಕ್ಕೊಂಡಿದ್ದೀವಿ? ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿಯಾಗಿ ಮಾತ್ರ ಮಾಡಬೇಕು ಅಂತ ಹಾಕ್ಕೊಂಡಿದ್ದೀವಿ ಅಷ್ಟೇ. ಅದನ್ನು ನಾವು ಒಡೆದು ವಸುದೈವ ಕುಟುಂಬಕಂ ಅಂತ ಯಾವ ಯೋಚನೆ ಮಾಡ್ತೀವಿ, ಆವಾಗ ಈ ಸೇವೆ ನಾವು ಎಲ್ರಿಗೂ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಹೆಂಗಸರು ಯೋಚನೆ ಮಾಡೋದೇನು, ನನ್ನ ಗಂಡನ ಮಾಡಿಬಿಟ್ರೆ ಮುಗೀತು ಅಂತ ಯೋಚನೆ ಮಾಡ್ತೀವಿ. ಅದನ್ನ ಯೋಚನೆ ಮಾಡೋದಕ್ಕೆ ಕಾರಣ ಏನು? ಆ ಥರ ನಮ್ಮ ಸಮಾಜ, ಹೆಂಗಸು ನಿನಗೇನೆ ಡ್ಯೂಟಿ, ಗಂಡ ಮಕ್ಳಿಗೆ ಮಾಡಬೇಕು ಫಸ್ಟ್, ಅದೇ ನಿನ್ನ ಡ್ಯೂಟಿ. ಕರೆಕ್ಟು, ಒಪ್ಕೊಳ್ಳೋಣ. ಬಟ್ ಬಿಯಾಂಡ್ ಗಂಡ ಹೆಂಡತಿ, ಬಿಯಾಂಡ್ ಹೆಣ್ಣು ಗಂಡು, ಶಿ ಈಸ್ ಅನ್ ಆತ್ಮನ್ ಅಲ್ವಾ? ಆ ಆತ್ಮಕ್ಕೆ ಗಂಡ ಹೆಂಡತಿ ಅನ್ನೋದೊಂದು ಪರಿಧಿ ಅಷ್ಟೇ. ಅದು ಅವಳಿಗೆ ಸೇವೆಗೆ ಪರಿಧಿ ಅವಳು ಸಮಾಜ ಕಟ್ಕೊಟ್ಬಿಟ್ಟಿದೆ ನೋಡಿ, ಇದು ಅಂತ ಹೇಳ್ಬಿಟ್ಟು. ಬಟ್ ಹೆಂಗಸರು ನಾನು ಹೇಳೋದು, ಒಂದು ಟ್ರೈ ಟು ಕಮ್ ಔಟ್. ಆ ಪರಿಧಿಯನ್ನ ಒಂದು ಒಡೆದು, ಇವಾಗ ಆಲ್ರೆಡಿ ಪ್ರೇಮ ಅವ್ರು ಮಾಡ್ತಿದ್ದಾರೆ.
ಇವರು ಮಾಡ್ತಿದ್ದಾರೆ. ಸೊ ಎವ್ರಿಬಡಿ ಟ್ರೈಂಗ್ ಟು ಡೂ, ಆ ಪರಿಧಿಯನ್ನ ಹೊಡೆಯಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. ಅದನ್ನ ಮುಂದುವರಿಸ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಆ ಸೇವೆ ಅನ್ನೋದು, ಮತ್ತೆ ಸೇವೆ, ವಾಟ್ ಈಸ್ ಸೇವೆ ಫಸ್ಟ್ ಆಫ್ ಆಲ್? ಇದನ್ನ ಒಂದು ಭಾಷಣ ಅನ್ನೋ ಬದಲು ನಾನು ಚರ್ಚೆ ಅಂತ ಅನ್ಕೊಂಡ್ರೆ ಈಸಿ ಅನ್ಸುತ್ತೆ. ಸರ್ ಸೇವೆ ಅಂದ್ರೆ ಏನು ಹೇಳಿ? ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕಾರ್ಯ. ಸರ್ ನಿಮ್ ಬಗ್ಗೆ ಏನ್ ಸರ್ ಸೇವೆ? ವ್ಯಕ್ತಿಗೆ ಒಬ್ಬ ಶಕ್ತಿಯಾಗಿ ನಿಲ್ತಕ್ಕಂಥದ್ದೇ ಸೇವೆ. ಸೇವೆ. ಅಮ್ಮ ನೀವು ಸೇವೆ? ಒಬ್ಬ ವ್ಯಕ್ತಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನ ನಾವು ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಮತ್ತೆ ಮನ ತುಂಬಿ ಕೊಡುವುದು ಸೇವೆ. ಸೇವೆ ಅವರಿಗೆ ಫುಲ್ಫಿಲ್ ಸರ್, ನೀವು ಮಾಡ್ಕೊಳ್ಳೋದು ಹೇಳಿ, ಸೇವೆ ಪ್ರಯತ್ನ. ಅಂದ್ರೆ ಏನು ಹೇಳಿ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಬಯಸದೆ ನಿಸ್ವಾರ್ಥವಾಗಿ ಹೃದಯಪೂರ್ವಕವಾಗಿ ಮಾಡುವುದೇ ಸೇವೆ. ಸರ್ ನೀವು ಹೇಳಿ ಸರ್. ಮನಸ್ಸಿಗೆ ಸಂತೋಷವನ್ನ ನೀಡ್ತಕ್ಕಂಥ ಯಾವುದೇ ಕೆಲಸವನ್ನಾಗಲಿ ನಾವು ಸೇವೆ ಸರ್. ನಾವು ಸೇವೆ ಅಂದರೆ ಸಮಾಜಮುಖವಾಗಿ ಮಾಡಿ 10 ಜನರಿಗೆ ಉಪಯೋಗ ಆಗುವಂಥ ಒಂದು ಕಾರ್ಯವನ್ನ ನಾವು ನಮ್ಮದೇ ಸ್ವಾರ್ಥ ಎಲ್ಲವನ್ನ ಬಿಟ್ಟು ನಾವು ಮಾಡುವಂಥದ್ದು ಒಂದು ಸೇವೆ ಅಂತ ನಮ್ಮ ಭಾವನೆ. ಇವಾಗ ಎಲ್ಲರೂ ಹೇಳೋದ್ರಲ್ಲಿ ಕಾಮನ್ ಏನಿದೆ, ನಿಸ್ವಾರ್ಥವಾಗಿ ಕೊಡುವಂಥದ್ದು, ಏನೂ ಬಯಸದಿರೋ ಪರ ಅನ್ನೋ ಮತ್ತೆ ಪ್ರತ್ಯೇಕವಾಗಿ ಏನು ಬಯಸದಿರೋ ಕೊಡುವಂಥದ್ದು ಸೇವೆ ಅಂತ ಬಂತು. ಅದು ಯಾವಾಗ ಸಾಧ್ಯ? ಯಾವಾಗ ಸಾಧ್ಯ ಹೇಳಿ? ನಾವು 70% ಭಗವಂತ ನಮಗೆ ಕೊಟ್ಟಾಗ 20% ಬೇರೆಯವರಿಗೆ. ಹೌದು ಸರ್, ಕೊಡ್ತೀರಾ. ಯಾವಾಗ ಬರುತ್ತೆ ಅದು? ನಮಗ್ ಮನಸ್ಸು ಬರ್ಬೇಕು. ಮನಸ್ಸು ಹೆಂಗ್ ಬರುತ್ತೆ? ಭಗವಂತನ ಯಾವಾಗ ಬರುತ್ತೆ? ಬಿಡುವಾದಾಗ, ಎಲ್ಲವನ್ನೂ ಮೀರಿ ಬಂದಾಗ ಅದು ಬರುತ್ತೆ. ಯಾವಾಗ ಬರುತ್ತೆ? ಭಗವಂತನ ಅನುಗ್ರಹ ಇದ್ದಾಗ ಒಂದು ಇಟ್ಕೊಂಡಾಗ ಅದು ನಮ್ಮ ಕೈಲಿ ಸಾಧ್ಯ. ಭಗವಂತ ಅನುಗ್ರಹ. ಮನಸ್ಸಿನಲ್ಲಿ ಒಂದು ಸಂಕಲ್ಪ ಹುಟ್ಟಿಕೊಂಡು ನಮ್ಮ ಕೈಯಿಂದ ಸಾಧ್ಯ ಏನೋ ಆಗಲ್ಲ ಅನ್ನೋ ಅದನ್ನ ಶಕ್ತಿ ಮೀರಿ ನಾವು ಆ ಶಕ್ತಿ ಏನು? ಮಾಡೇ ಮಾಡ್ತೀನಿ. ಮನಸ್ಸಮ್ಮ, ನಮ್ಮ ಮನಸ್ಸು ಅಲ್ಲ, ಹತ್ತಿರದಲ್ಲಿ ಬರ್ತಾ ಇದೀರ. ಮನಸ್ಸಿದೆ, ದೃಢತೆ. ಹೇಳ್ತಾ ಇರೋದು ದೃಢತೆ, ಶಕ್ತಿ, ದೃಢತೆ, ಶಿಸ್ತಿಂದ ಶಿಸ್ತು, ಡಿಸಿಪ್ಲಿನ್ ಆಯ್ತು. ಇದಾಯ್ತು ಮನಸ್ಸಿಗೆ ಸಂಬಂಧಪಟ್ಟ. ಯಾಕೆ ಮಾಡ್ತೀವಿ? ಇವಾಗ ಒಂದ್ ತಾಯಿ ನಿಸ್ವಾರ್ಥವಾಗಿ ಯಾಕೆ ಮಾಡ್ತಾಳೆ? ಒಂದ್ ಹೆಂಡತಿ ಭಾವನೆಯಲ್ಲಿ ಮಾಡ್ಬೇಕು. ಆ ಸಂತೋಷ ಯಾಕಿರುತ್ತೆ? ಆತ್ಮತೃಪ್ತಿಗಾಗಿ. ಒಂದು ಟಾಯ್ ನಮ್ಮ ಮಗು ಕೊಡೋದಿಕ್ಕೋ ಒಂದ್ ಯಾವ್ದೋ ಬೇರೆ ಮಗು ಕೊಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಎಲ್ಲೋ ಅನ್ಸುತ್ತೆ. ಯಾಕೆ? ಸಮಾಜ ಮೇಲೆ ಬಂದ್ರೆ ನಾಳೆ ನಾನು ಮೇಲೆ ಆಗ್ತೀನಿ, ಸಮಾಜದೊಟ್ಟಿಗೆ ನಾನು ಮೇಲೆ. ನಮ್ಮದು ಅಂತ ಭಾವನೆ ಬರಬೇಕು. ನಮ್ಮದು ಅಂತ ಭಾವನೆ ಕರೆಕ್ಟ್ ಸರ್. ಆದ್ರೆ ಯಾವಾಗ ಬರುತ್ತೆ ಅದು? ನಮ್ಮದು ಅಂತ ಅದೇ ಡಿಫ್ರೆನ್ಸ್. ಯಾಕೆ? ನೀವೇ ಹೇಳ್ಬಿಡಿ ಮೇಡಮ್. ಜಸ್ಟ್ ಯೋಚನೆ ಮಾಡಬೇಕು. ನಮ್ಮ ಮನಸ್ಸಲ್ಲಿ ಆಸೆಗಳನ್ನ ಬಿಟ್ಟು ಮಾಡ್ತೀವಲ್ಲ ಸೇವೆ, ನಮ್ಗೇನ್ ಯಾವ ತರ ಅಂತಂದ್ರೆ ನಾವು ವಿಶ್ವಾಸದಿಂದ ಮಾಡ್ತೀವಿ. ನಮ್ಮ ಮಕ್ಕಳ ತರನೇ ನಾವು ಅವ್ರನ್ನ ನೋಡಿದಾಗ, ನಮ್ಮ ಮನೆಯವ್ರ ತರನ ಅವ್ರನ್ನ ನೋಡಿದಾಗ. ಕರೆಕ್ಟ್ ಮೇಡಮ್, ಎಲ್ಲ ನೋಡ್ತೀರಾ. ಆ ಭಾವನೆ ನನಗೆ ಯಾವ ಭಾವನೆ ಬರುತ್ತೆ ಅಂತ ಕೇಳ್ತಾ ಇರೋದು. ಯಾಕೆ ಮಾಡ್ತೀರಾ ನೀವು ಅದನ್ನ? ನಿಸ್ವಾರ್ಥವಾಗಿ ಯಾಕೆ ಮಾಡ್ತೀರಾ? ನಮ್ದು ಒಳ್ಳೇದಾಗ್ಲಿ ಅವ್ರಿಗೆ. ನಿಮ್ಗೊಂದು ತೃಪ್ತಿ ಸಿಗುತ್ತಲ್ವಾ ಅದ್ ಮಾಡಿದ್ರೆ? ಯಾಕೆ? ಅದ್ ಹೆಂಗ್ ಬರುತ್ತೆ? ಒಂದಿರೋದ್ರಿಂದ ಬರುತ್ತೆ. ಸುಮ್ನೆ ಮಾಡಕ್ ಆಗಲ್ಲ. ವಿಶಾಲ ಮನೋಭಾವ. 4 ಗೋಡೆ ಬಿಟ್ಟು ಮುಂದೆ ಬಂದಾಗ ಅದು ಸಾಧ್ಯವಾಗುತ್ತೆ. ಅದು ಮೇಡಮ್ 4 ಪುಟ ದಾಟಿ ಬರೋಕೆ ಒಂದು ಶಕ್ತಿ ಪ್ರೇರಣೆ ಆಗುತ್ತೆ. ಏನದು? ಅದೇ ಭಗವಂತನ ಇದಮ್ಮ. ಅದೇ ಭಗವಂತನ. ಏನದು? ಆ ಭಗವಂತನೇ ಚೈತನ್ಯ. ಏನದು? ಚೈತನ್ಯ. ಚೈತನ್ಯಕ್ಕೆ ಇನ್ನೊಂದು ಹೆಸರು ಹೇಳಿ. ತ್ಯಾಗ. ಎಲ್ಲಾನು ನೀವು ಮಾಡ್ತೀರಾ, ಅದ್ರ ಹಿಂದೆ ಏನಿರುತ್ತೆ ಗೊತ್ತಾ? ಶಕ್ತಿ ಭಗವಂತ. ನೀವಿಷ್ಟು ಕಲೆನಲ್ಲೂ ನಿಮ್ಮನ್ನ ಇಷ್ಟು ತೊಡಸ್ಕೊಳ್ತೀರಾ. ಯಾಕೆ ಹೇಳಿ? ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಫಾರ್ ದ ನಿಮ್ಮ ಸಂಗೀತ, ನಿಮ್ಮ ಸಾಹಿತ್ಯಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಫ್ಯಾಮಿಲಿಗೆ ಆ ಪ್ರೀತಿ ಇರೋದ್ರಿಂದ ಅದು ಎಂಥದೇ ಆದ ಒಂದು ಕಠಿಣ ಇರಬಹುದು, ಆ ಪರಿಧಿಗಳಿರ್ಬಹುದು, ಅದನ್ನೆಲ್ಲ ಒಡೆದು ಅದನ್ನೆಲ್ಲ ದಾಟಿ ನೀವು ಆ ಸ್ಟೆಪ್ ತಗೊಳ್ತೀರಾ. ಯಾಕೆ? ನಿಮ್ಗೆ ಆ ಒಲವಿದ್ದಾಗ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ನೀವು ಮಾಡಕ್ಕಾಗಲ್ಲ. ನಿಮ್ ಮಗುಗೂ ಮಾಡಕ್ಕಾಗಲ್ಲ. ಆ ಮಗುಗ್ ಮಾಡ್ತೀರಾ, ಯಾಕಂದ್ರೆ ಆ ಒಲವು ಮಾಡಿಸುತ್ತೆ. ಹೌದಾ? ಮಾಡ್ತೀರಾ ತಾನೆ? ಎಂತ ಕೆಲಸ ಆದ್ರೂ ಮಾಡ್ತೀರಾ. ಸೊ ಆ ಪ್ರೀತಿ, ಆ ಸೇವೆ, ಅದೇ ಅನ್ಕಂಡೀಷನಲ್ ಲವ್ ಅಂತ ಏನ್ ಕರಿತೀವಿ ನಾವು. ಕನ್ನಡ ನನ್ಗೆ ಅಷ್ಟು ಬರಲ್ಲ, ನಾನು ಮುಂಚಿತವಾಗಿ ಹೇಳ್ಬಿಡ್ತೀನಿ. ನನಗೆ ಇಂಗ್ಲಿಷ್ ವರ್ಡ್ಸ್ ಯೂಸ್ ಮಾಡ್ತಾ ಇರ್ತೀನಿ. ಷರತ್ತುರಹಿತ ಪ್ರೀತಿ. ಸೊ ಆ ಅನ್ಕಂಡೀಷನಲ್ ಲವ್, ದ ಫ್ಲೋ ಆಫ್ ಅನ್ಕಂಡೀಷನಲ್ ಲವ್ ಫ್ರಮ್ ಒನ್ ಸೋಲ್ ಟು ಅದರ್, ಇರ್ರೆಸ್ಪೆಕ್ಟಿವ್ ಆಫ್ ಗಂಡ್ಸು, ಹೆಂಗ್ಸು, ಮಗು, ವೃದ್ಧ, ಇದು ಫ್ಲೋ ಆಗುತ್ತಲ್ಲ, ಆ ಎನರ್ಜಿ, ಇದು ಸೇವೆ. ತಾಯಿ ಮಗುಗ್ ಮಾಡೋದು ಸೇವೆ. ಅದು ಪ್ರತ್ಯುಪಕಾರವಾಗಿ ಮಗು ತಾಯಿ ಮಾಡೋದು ಸೇವೆ. ಇದು ಪ್ರೀತಿ. ಇದು ಬೇಸಿಕಲಿ ನಾವು ಸೇವೆ ಅಂತ ಅದನ್ನ ಟರ್ಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೀವಿ.
ಇದು ಮನುಷ್ಯ ಕೊಟ್ಟಿರೋ ಹೆಸರು ಅಷ್ಟೇ. ಬಟ್ ದಿಸ್ ಇಸ್ ನಥಿಂಗ್ ಬಟ್ ಅ ಡಿವೈನ್ ಅನ್ಕಂಡೀಷನಲ್ ಲವ್ ಫ್ಲೋಯಿಂಗ್ ಫ್ರಮ್ ಒನ್ ಸೋಲ್ ಟು ಅನದರ್. ಕರೆಕ್ಟಾ? ತಪ್ಪಿದ್ರೆ ಹೇಳ್ಬೋದು, ನೋಡಿ ಮೇಡಮ್ ಇದು ಸರಿ ಇಲ್ಲ, ನೀವು ಅರ್ಥ ಮಾಡ್ಕೊಂಡಿರೋ, ನಾನು ಕಲಿತೀನಿ. ಯಾಕಂದ್ರೆ ನನಗೆ ಈ ಕಲಾ ನಿಧಿಗಳಿಂದ ಕಲಿಯೋದು ತುಂಬಾ ಇದೆ, ನನಗೆ ಗೊತ್ತಾಗೋಗ್ಬಿಟ್ಟಿದೆ. ನಾನು ಮಾತಾಡೋದು ಕಮ್ಮಿ ಮಾಡಿ ಕಲಿಯಬೇಕು ಅಂತ ತುಂಬಾ ಆಸೆ ಇದೆ. ಸೊ ಈ ಸೇವೆಯಲ್ಲಿ ನಾವು ಎಷ್ಟು ತೊಡ್ಕೊಡ್ಸ್ಕೊಂಡಿದೀವಿ ಅಂತ ನಾವು ನೋಡ್ಕೊಳ್ಬೇಕಷ್ಟೇ. ಯಾರೇನು ಹೇಳೋ ಅಗತ್ಯ ಇಲ್ಲ. ದಟ್ ಡಿಪೆಂಡ್ಸ್ ಆನ್ ನಾವು ಎಷ್ಟರ ಮಟ್ಟಿಗೆ ಪ್ರೀತಿಸ್ತೀವಿ ಅನ್ನೋದು. ಸೇವೆಯಲ್ಲಿ ಎಲ್ಲರೂ ಹೇಳ್ದಂಗೆ ನಿಸ್ವಾರ್ಥ ಸೇವೆ ಉನ್ನತವಾದದ್ದು. ಆದರೆ ಎಷ್ಟರ ಮಟ್ಟಿಗೆ ನಿಸ್ವಾರ್ಥವಾಗಿದ್ದೀವಿ ಇದನ್ನು ಸಹ ನಾವೇ ನೋಡ್ಕೊಬೇಕು. ಇದರಲ್ಲಿ ಬೇರೆ ಯಾರು ತಕಡಿ ಇಟ್ಕೊಂಡು ನಿಂತ್ಕೊಳ್ಳಲ್ಲ, ನಾವೇ ನಿಂತ್ಕೊಂಡು ನಾವೇ ನೋಡ್ಕೊಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಇದ್ದೀವಿ, ನಿಸ್ವಾರ್ಥವಾಗಿರ್ತೀವಿ. ಸೇವೆ ಅನ್ನೋದಕ್ಕೆ ಇದರಲ್ಲಿ ಸ್ವಾರ್ಥ ಸೇವೆನೇ ಜಾಸ್ತಿ ನಡುವೆ. ಮನೆಯಲ್ಲೂ ಅಷ್ಟೇ, ಒಂದು ಮಗುನ ಬೆಳೆಸೋದು ಯಾಕೆ? ಅವ್ನ ವಯಸ್ಸಾದ್ಮೇಲೆ ನನ್ನ ನೋಡ್ಕೊಬೇಕು, 100% ನೋಡ್ಕೊಬೇಕು. ಅಟ್ಲೀಸ್ಟು ಫೋನ್ ಮಾಡಿ ಆದರೂ ಕೇಳಬೇಕು, ಅಮ್ಮ ಹೆಂಗಿದ್ದಾಳೆ, ಅಪ್ಪ ಹೆಂಗಿದ್ದಾಳೆ ಅಂತ ಕೇಳಬೇಕು. ಎಕ್ಸ್ಪೆಕ್ಟೇಷನ್. ಇವಾಗ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಪುನಶ್ಚೇತನ ಫೌಂಡೇಶನ್ನು ಸುಮಾರು ಫೀಲ್ಡ್ಗಳಿದೆ. ವಯಸ್ಸಾಗಿರೋರ್ಗೆ ಸೇವೆ ಮಾಡುತ್ತೆ, ಹೆಂಗಸರಿಗೆ, ಡಿಸ್ಟ್ರೆಸ್ ಅಲ್ಲಿರೋ ಹೆಂಗಸರಿಗೆ, ಹ್ಯೂಮನ್ ಟ್ರಾಫಿಕಿಂಗ್ ಅಲ್ಲದೆ ಸೂಳೆಗಾರಿಕೆ ಕರ್ಕೊಂಡು ಹೋಗೋ ಮಕ್ಕಳನ್ನ ಅವ್ರನ್ನ ರಕ್ಷಣೆ ಮಾಡಿ ಅವ್ರಿಗೆ ಒಂದು ಆಶ್ರಯವನ್ನು ಕೊಟ್ಟು ಅವ್ರಿಗೆ ಮತ್ತೆ ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರಿಗೆ ಕಳಿಸುವಂಥ ಜವಾಬ್ದಾರಿ ತಗೊಂಡಿರುತ್ತೆ. ಮತ್ತೆ ಹಸುಗಳಿಗೆ, ಇವಾಗ ಹಸುನ ಏನಂತ ಹೇಳ್ತೀವಿ ನಾವು, ಕಾಮಧೇನು ಅಂತ ಹೇಳಿ. ಆದ್ರೆ ನೀವು ಬೆಂಗಳೂರಲ್ಲಿ ಬರಬೇಕು, ಇಲ್ಲಿ ಕಾಣಿಸಲ್ಲ ಅನ್ಸುತ್ತೆ. ಬೆಂಗಳೂರಲ್ಲಿ ಬಂದು ನೀವು ಹಸುವನ್ನ ಚಿತ್ರೀಕರಣ ಮಾಡಬೇಕು. ನಿಮ್ಗೇನ್ ಕಾಣಿಸುತ್ತೆ, ಏನಮ್ಮ ಕಾಣಿಸುತ್ತೆ? ಎಕ್ಸಾಕ್ಟ್ಲಿ. ಸೊ ನಿಮಗ್ ಗೊತ್ತಿದೆ. ಆದ್ರೆ ನಾವು ಏನಂತ ಹೇಳ್ತೀವಿ ಹಸುನ? ತಿನ್ಸೋದೇನು? ಪ್ಲಾಸ್ಟಿಕ್ ಕಸ. ಪ್ಲಾಸ್ಟಿಕ್ ಜೊತೆಗೆ ಒಳ್ಳೆಯ ಕಸವನ್ನ ಸೇರಿಸಿ ತಿನ್ನಿಸ್ತೀವಿ. ಮತ್ತೆ ಅದೇ ಹಾಲನ್ನ ಕರೆದು ಕುಡಿತೀವಿ. ಟೆಕ್ನಿಕಲಿ ಮಾತಾಡಿದ್ರೆ ಗಾರ್ಬೇಜ್ ಗೋಸ್ ಇನ್ ಗಾರ್ಬೇಜ್ ಕಮ್ಸ್ ಔಟ್. ಸೊ ವೈಬ್ರೇಷನ್ ಏನಿರುತ್ತೆ ನಿಮ್ಮ ಹಸು ಹಾಲಿನಲ್ಲಿ, ಮಕ್ಕಳು ಕೊಡ್ತೀರಾ, ನೀವು ಕುಡಿತೀರಾ, ನೀವು ಕಾಫಿ ಟೀ ಕುಡಿತೀರಾ, ಒಂದು ಸತಿ ಯೋಚನೆ ಮಾಡ್ಬೇಕಾಗಿರೋಂಥ ವಿಚಾರ. ಎನಿವೆ ಅದು ಪ್ರಾರ್ಥನೆಗಳ ಮೂಲಕ ನಾವು ಅದನ್ನ ಆ ವೈಬ್ರೇಷನ್ ಚೇಂಜ್ ಮಾಡ್ತೀವಿ. ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ, ಇಲ್ಲಾಂದ್ರೆ ಅದಕ್ಕೂ ಮತ್ತೆ ಇನ್ನೊಂದಷ್ಟು ವೈಬ್ರೇಷನ್ ಹಾಕಿ ಕುಡಿತೀವಿ, ಅದು ಬೇರೆ ವಿಚಾರ. ಹಸುಗಳ ಬಗ್ಗೆ ಮಾತಾಡ್ತಾ ಇರುವಾಗ ನಾವ್ ಏನಂತ ಪೂಜೆ ಮಾಡ್ತೀವಿ ಮತ್ತೆ ಏನಂತ ಅದನ್ನ ಬಳಸ್ಕೊಳ್ತಾ ಇದ್ದೀವಿ. 25% of the cows are dying every year due to consumption of plastic. ಒಂದು ಕಡೆ ನಾವು ಪೂಜೆ ಮಾಡಿ ಇನ್ನೊಂದು ಕಡೆ ಸಾಯಿಸ್ತಾ ಇದ್ದೀವಿ ಇಂಡೈರೆಕ್ಟ್ ಆಗಿ. ಆದರೆ ಇದು ನಾವು ಎಲ್ಲರೂ ಪ್ರತಿದಿನ ನೋಡ್ತಾ ಇರ್ತೀವಿ. ನೋಡ್ಕೊಂಡು ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಆಗಿರ್ತೀವಿ. ನಮಗೇನಾಗಬೇಕಾಗಿದೆ? ಏನೋ ಮಾಡ್ತಾರೆ, ಅಯ್ಯೋ ಹೌದು, ಯಾವುದೊಂದು ಜನ್ಮಾಷ್ಟಮಿ ದಿವಸ, ಸಂಕ್ರಾಂತಿ ದಿವಸ ಹಸುಗೆ ತಿನ್ನಿಸ್ಬಿಡ, ನಮ್ಮ ಕೆಲಸ ಮುಗೀತು. ನೋಡಿಮ್ಮ, ಮನೆ ಹೆಂಗಸ್ರು ಇರ್ಬೋದು, ಒಂದು ಸ್ಕೂಲ್ ಮಗು ಇರ್ಬೋದು, ದೊಡ್ಡ ಕಾರ್ಯ ಮಾಡೋ ಅಗತ್ಯ ಇಲ್ಲ. ಸೋಷಿಯಲ್ ಸರ್ವಿಸ್ ಅಂದ್ರೆ ದೊಡ್ಡ ಕಾರ್ಯ ಇಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅದನ್ನ ನೋಡಿ ಒಂದು ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಮುಗೀತು ಒಂದು ದಿನಕ್ಕೆ. ಅದೇ ನಿಮ್ ಸೋಷಿಯಲ್ ಸರ್ವಿಸ್. ಯು ಆರ್ ದ ಬೆಸ್ಟ್ ಪರ್ಸನ್. ನೋ ಬಡಿ ಅದನ್ನ ಗುರುತಿಸಿ ಮಾಡ್ಕೊಳ್ಳೋದನ್ನ ಬಿಟ್ಬಿಡಿ. ಅದು ನಿಸ್ವಾರ್ಥ ಅಂತ. ಸೇವೆ ಅಂದ್ರೆ ಏನು? ನಿಸ್ವಾರ್ಥ. ಯು ಡೋಂಟ್ ಎಕ್ಸ್ಪೆಕ್ಟ್ ಅವಾರ್ಡ್ಸ್ ಆಲ್ಸೋ ಅಲ್ವಾ? ಒಂದನ್ನ ಎಕ್ಸ್ಟ್ರಾ ಗುರುತಿಸಿ ಮಾಡಿ. ಒಂದು ನಾಯಿ ಅದು ಏನಾದ್ರು ವಾಂತಿ ಮಾಡ್ಕೊಳ್ತಾ ಇದ್ರೆ ಅದನ್ನ ಕರ್ಕೊಂಡು ವೆಟರ್ನರಿ ಡಾಕ್ಟರ್ ಹತ್ರ ತೋರಿಸಿ. ದಟ್ ಇಟ್ ಸೆಲ್ಫ್ ಇಸ್ ಅ ಗ್ರೇಟೆಸ್ಟ್ ಸೋಷಿಯಲ್ ಸರ್ವಿಸ್. ಸೊ ಸಮಾಜ ಅಂದ್ರೆ ಮರ, ಗಿಡ, ನಿಮ್ಮ ಇದರಲ್ಲಿರೋ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಎಲ್ಲರೂ ಬರೋ ಒಂದೇ ಅಲ್ಲ. ನಾನು ಹೇಳೋದು ಒಂದು ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಅದೇ ಸಮಾಜ ಸೇವೆ. ದೊಡ್ಡದಾಗಿ ಸಂಘ ಕಟ್ಕೊಂಡು ಅಧ್ಯಕ್ಷರು, ಖಜಾಂಚಿಗಳು ಮಾಡ್ಕೊಂಡು ಮಾಡುವಂತ ಏನೂ ಇಲ್ಲ. ಅದರಿಂದ ಏನು ಆಗೋದು ಇಲ್ಲ, ಹೆಸರಿಗೆ ಮಾಡ್ಕೊಬೇಕಷ್ಟೆ. ಸೊ ಕೌಗಳನ್ನ 25% ಕೌಗಳು ಸಾಯ್ತಾ ಇವೆ. ಸೊ ಇದ್ರ ಪುನಶ್ಚೇತನ ಏನ್ ಮಾಡ್ತಾ ಇದೆ ಅಂದ್ರೆ, ಅಲ್ಲಿ ಸಂಸ್ಥೆಯಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಂದು ಹಸುವನ್ನ ದತ್ತು ತಗೊಳ್ತೀವಿ. ನಿಮ್ಮ ಹಾಲು ಬೇಡ, ನಿಮ್ಮ ಏನೂ ಬೇಡ, ನಮಗೆ ನೀವೇ ಹಾಲು ಕರ್ಕೊಂಡು ಏನಾದರೂ ಮಾಡ್ಕೊಳ್ಳಿ. ನಿಮ್ಮ ಹಸುಗೆ ಏನ್ ಬೇಕು ಆ ಆಹಾರವನ್ನು ನಾವು ಕೊಡ್ತೇವೆ. ತಿಂಗಳಿಗೆ ಎಷ್ಟು ಬೇಕೋ ಅದನ್ನು ಕೊಡ್ತೇವೆ. ಒಂದು ಕಂಡೀಷನ್, ನೀವು ನಮ್ಗೆ ದುಡ್ಡು ಕೊಡ್ಬೇಕಾಗಿ, ಒಂದು ಹಸುನ ಪ್ಲಾಸ್ಟಿಕ್ ಮತ್ತು ಕಸ ತಿನ್ನಕ್ ಬಿಡಬೇಡಿ. ಇದು ನಮ್ಮ ಕಂಡೀಷನ್. ಅವ್ರು ಅದಕ್ಕೆ ಸೈನ್ ಮಾಡಿ ಕೊಡ್ತಾರೆ, ಮತ್ತೆ ಹಸುವನ್ನ ಬಿಡೋದಿಲ್ಲ ಕಸ ತಿನ್ನೋದಿಕ್ಕೆ. ಸೊ ನಾವು ಪೂಜೆ ಮಾಡಲ್ಲ, ಹಸು ಪೂಜೆ ಮಾಡಲ್ಲ ನಾವು. ಇದನ್ನ ಮಾಡ್ತೀವಿ. ವರ್ಷಕ್ಕೊಂದ್ಸತಿ ಹಸುಗೆ ವ್ಯಾಕ್ಸಿನೇಷನ್ ಕೊಡಿಸ್ತೀವಿ.
ಅದಕ್ಕೆ ರೋಗ ಬರ್ದಿರ ಅಂದ್ರೆ ವಾಸಿನೇಷನ್ ಕೊಡಿಸ್ತೀವಿ. ಸೊ ಇದು ಅಬೌಟ್ ಕೌಸ್. ಹೆಂಗಸರಿಗೆ ಅದನ್ನ, ಮತ್ತೆ ವಯಸ್ಸಾದವ್ರಿಗೆ ಯಾಕೆ ನಾನು ಇವಾಗ ಹೇಳಿದೆ ಮಕ್ಕಳ ಬಗ್ಗೆ ಹೇಳ್ತಾ ಇರುವಾಗ, ಯಾಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಮಾಡಕ್ ಆಗ್ತಾ ಇಲ್ಲ ಈ ಕಾಲದಲ್ಲಿ ಮಕ್ಕಳಿಗೆ. ನನ್ನ ಮಗ ನನಗೆ ಫೋನ್ ಮಾಡಲೇಬೇಕು, ನನ್ನ ಮಗ ನನಗೆ ನೋಡ್ಕೊಳ್ಲೇಬೇಕು, ಮಾಡ್ಕೊಂಡಿಲ್ಲ ಅಂದರೆ ಅವನಿಗಷ್ಟು ಬೈತೀವಿ, ಅವನು ಯಾಕೆ ಹೋಗಿ ಎಲ್ಲೋ ಬೇರೆ ಸೆಟ್ಲ್ ಆಗಿದ್ದಾನೆ. ನಿಜಾನೇ, ಒಪ್ಕೊಂಡೆ. ವಯಸ್ಸಾದಾಗ ಹೆಣ್ಮಕ್ಳು ಗಂಡು ಮಕ್ಕಳು ಯಾರೇ ಇರಲಿ ನೋಡ್ಕೊಬೇಕು, ಇದೆಲ್ಲ ಒಪ್ಕೊಂಡು ಮಾಡಬೇಕಾಗಿದ್ದೆ. ಆದರೆ ನಿಜವಾಗಿ ಸೋಲ್ ಟು ಸೋಲ್ ನೋಡಿದಾಗ, ಆತ್ಮದ ಒಂದು ದೃಷ್ಟಿಯಿಂದ ನೋಡಿದಾಗ ನಾವು ಏನು ಬರುತ್ತೆ, ಪ್ರೀತಿ ಅಷ್ಟೇ ಬರಬೇಕು, ಬೇರೆ ಏನೂ ಬರಬಾರ್ದು. ಬಟ್ ಈ ಕಾಲದಲ್ಲಿ ಈ ಥರ ಆಗ್ತಾ ಇರೋದ್ರಿಂದ ನಾವು ನಮ್ಮ ಆಶ್ರಮವನ್ನು ಆಶ್ರಮ ಅಂತ ಕರೆಯಲ್ಲ ಯೂಶಲ್ ಆಗಿ. ನಾವು ಅದಕ್ಕೆ ಹೇಳೋದು ಒಂದು, ನಮ್ಮದ್ರಲ್ಲಿ 4 ಇದಾವೆ ಆಶ್ರಮಗಳು. ಸರ್ ಹೇಳಿ ಯಾವುದು ಅಂತ. ನಮ್ಮ ಹಿಂದೂ ಧರ್ಮದಲ್ಲಿ 4 ಆಶ್ರಮಗಳಿದಲ್ವಾ? 4 ಆಶ್ರಮಗಳಿದೆ ಅಲ್ವಾ ಸರ್? ಸರ್ ನೀವು ಫಸ್ಟ್ ಅಂತ ಇದಾಗೋಗ್ಬಿಟ್ರಿ. ಅನಾಥಾಶ್ರಮನ ಅಲ್ಲಮ್ಮ, ನಮ್ಮ ಒಂದು ಇವಾಗ ಇದರಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ 4 ಆಶ್ರಮಗಳು ನನ್ನ ಜೀವಂತ ಕಾಲದಲ್ಲಿ ಬರುತ್ತವೆ. ಯಾವ್ಯಾವ್ದು? ಕರೆಕ್ಟ್ ಸರ್, ಕರೆಕ್ಟ್, ಅವ್ರು ಕರೆಕ್ಟ್ ಹೇಳಿದ್ರು ಸರ್. ಫಸ್ಟ್ ನೆಕ್ಸ್ಟ್ ಗೃಹಸ್ಥ, ಎಕ್ಸಾಕ್ಟ್, ಹಾ ಕರೆಕ್ಟ್. ಏನಾಗ್ತಾ ಇತ್ತು ಮುಂಚೆ ನಮ್ಮ ಸಿಸ್ಟಮ್ ಹೆಂಗಿತ್ತು ಅಂದ್ರೆ, 17 ವರ್ಷದ ತನಕ ಒಬ್ಬ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಬ್ರಹ್ಮಚರ್ಯವನ್ನ ಆಚರಿಸ್ತಾ ಇದ್ರು. ಎರಡನೇದು, ಅವನು ಒಂದು 40-50 ವರ್ಷದ ತನಕ ಗೃಹಸ್ಥನಾಗಿ ಫ್ಯಾಮಿಲಿ ನಡೆಸ್ತಾ ಇದ್ದ. ಮೂರನೇದು, ಸಂಸಾರವನ್ನು ತ್ಯಾಗ ಮಾಡಿ 50ರಿಂದ 60-70 ವರ್ಷದ ತನಕ ತ್ಯಾಗ ಮಾಡಿ ವನದಲ್ಲಿ ಇರ್ತಾ ಇದ್ದ. ಅವನು ಫ್ಯಾಮಿಲಿ ಜೊತೆ ಇರ್ತಾ ಇರ್ಲಿಲ್ಲ ಸರ್, ವನದಲ್ಲಿ ಇರ್ತಾ ಇದ್ದ. ಏನ್ ಮಾಡ್ಕೊಂಡಿರ್ತಾ ಇದ್ದ? ಆತ್ಮಲೋಕನ, ಆತ್ಮ ಚಿಂತನೆ ಅಥವಾ ಭಗವಂತನ ಚಿಂತನೆ ಮಾಡ್ಕೊಂಡಿರ್ತಾ ಇದ್ದ. 4ನೇದು ಸನ್ಯಾಸ. ವನವನ್ನು ಬಿಟ್ಬಿಟ್ಟು ಒಬ್ಬನೇ, ಗಂಡ ಹೆಂಡತಿ ಇರ್ತಾ ಇದ್ರೆ ಹೆಂಡತಿನೂ ಬಿಟ್ಬಿಟ್ಟು ಅವನೊಬ್ನೇ. ಆದ್ರೆ ಈಗಿನ ಕಾಲಕ್ಕೆ ನಾವು ಯಾವ್ದು ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ ನೀವೇ ನೋಡಿ ಸರ್. ಯಾಕೆ ನಾವಿಷ್ಟು ಕೆಳಮಟ್ಟಕ್ಕೆ ಇಳಿದಿದೀವಿ ಅಂದ್ರೆ, ನಾವು ಯಾವ ಆಶ್ರಮ ಫಾಲೋ ಮಾಡ್ತಾ ಇದ್ದೀವಿ? ಬ್ರಹ್ಮಚರ್ಯ ಮಾಡ್ತಾ ಇದೀವ ನೋಡ್ಕೊಳ್ಳಿ. ಗೃಹಸ್ಥ ಅಂತೂ ಗೃಹಸ್ಥ ಮಾಡ್ತಾ ಇದೀವಿ, ಇಲ್ಲ ಅಂತ ಇಲ್ಲಮ್ಮ. ಇಲ್ಲಾಂದ್ರೆ ಮಕ್ಳಂಗೆ ಉಟ್ಬಿಡ್ತಾ ಇದ್ರು ಅಲ್ವಾ? ಗೃಹಸ್ಥ ಮಾಡ್ತೀವಿ, 18ನೇ ವರ್ಷಕ್ಕೆ ಶುರು ಆದ್ರೆ ಸಾಯೋ ತನಕನೂ ಗೃಹಸ್ಥನಾಗೇ ಇರ್ತೀವಿ ನಾವು. ಇನ್ನೊಂದು 3ನೇ ಆಶ್ರಮ 4ನೇ ಆಶ್ರಮ ಬೇಡವೇ ಬೇಡ ನಮಗೆ. ಸೊ ಯಾಕೆ ಆವಾಗ ಬ್ಲೇಮ್ ಮಾಡೋದು ಮಕ್ಕಳನ್ನ? ನನ್ನ ಮಕ್ಕಳು ನನ್ನ ನೋಡ್ಕೊಳಲ್ಲ, ಬ್ಲೇಮ್ ಮಾಡೋದು ಅಲ್ಲ. ಕರೆಕ್ಟು, ಮಕ್ಕಳ ಜವಾಬ್ದಾರಿ 100%. ಇದೆಲ್ಲ ನಾನು ಒಬ್ಳು ಮಗಳು, ನಾನು ಒಬ್ಳು ತಾಯಿ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಸೀಯಿಂಗ್ ಬಿಯಾಂಡ್, ನಾವು ಇದೆಲ್ಲ ನೋಡ್ತಾ ಇದ್ದೀವ, ನಾವು ಆಶ್ರಮಗಳನ್ನ ಫಾಲೋ ಮಾಡ್ತೀವಿ. ಯಾಕೆ? ಆಶ್ರಮಗಳ ಉದ್ದೇಶ ಏನು? ನಿಮ್ಮ ಅಟ್ಯಾಚ್ಮೆಂಟ್ ಕಮ್ಮಿ ಆಗ್ಬೇಕು. ಬರ್ತಾ ಬರ್ತಾ ನೀವು ಜಾಸ್ತಿ ಮಾಡ್ಕೊಂಡ್ರೆ ತೊಂದರೆ ಯಾರಿಗೆ? ನಿಮಗೇನೆ, ನಮಗೇನೆ. ಯಾರ್ಯಾರು ಅಟ್ಯಾಚ್ಮೆಂಟ್ ಇಡ್ತಿದ್ರು ಅವ್ರಿಗೇನೆ. ಯಾಕದು ಮಾಡಿದ್ದಾರೆ? ಸ್ಲೋಲಿ ಅಟ್ಯಾಚ್ಮೆಂಟ್ ಇಲ್ದಿರೋ ಸ್ಟೇಜು, ಅಟ್ಯಾಚ್ಮೆಂಟ್ ಬರೋ ಸ್ಟೇಜು, ಅಟ್ಯಾಚ್ಮೆಂಟ್ ಸ್ಲೋಲಿ ಕಟ್ ಆಗೋ ಸ್ಟೇಜು, ಅಟ್ಯಾಚ್ಮೆಂಟ್ ಫುಲ್ಲಿ ಕಟ್ ಆಗೋ ಸ್ಟೇಜ್. ಆ ಸ್ಟೇಜಸ್ ನಾವು ಫಾಲೋ ಮಾಡಲಿಲ್ಲ ಅಂದರೆ ನಾವು ಬಂಧನಕ್ಕೆ ಒಳಗಾಗಿ ದುಃಖಕ್ಕೆ ಒಳಗಾಗೋದಂತೂ 100% ಗ್ಯಾರಂಟಿ. ಸೊ ಈ ದುಃಖದಲ್ಲಿ ನಾವು ಸ್ವತಃ ಮಾಡ್ಕೊಂಡಿದ್ದೇವೆ. ಸೊ ನಾನು ಹೇಳೋದು, ನಮ್ಮ ಆಶ್ರಮ ಒಂದು ವಾನಪ್ರಸ್ಥ. ಅದು ಅವರು ಬರೋರು ಬೇರೆ ಬೇರೆ ಕಾರಣಗಳಿಂದ ಬರ್ತಾರೆ. ನನಗೆ ಮದುವೆ ಆಗಿಲ್ಲ, ನನಗೆ ಮಕ್ಕಳಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ, ನನಗೆ ಯಾರೂ ಇಲ್ಲ ನೋಡ್ಕೊಳ್ಳೋಕ್ಕೆ, ಈ ಥರ ಬೇರೆ ಬೇರೆ ಕಾರಣದಿಂದ ಬಂದ್ರೂ ನಮ್ಮ ಒಂದು ದೃಷ್ಟಿ ಏನಿರುತ್ತಂದ್ರೆ, ದೇ ಆರ್ ಫಾಲೋಯಿಂಗ್ ಎ ವಾನಪ್ರಸ್ಥ ಆಶ್ರಮ. ಅವ್ರು ಬಂದು ಅದಕ್ಕೆ ಅಲ್ಲಿ ಹೆಚ್ಚಾಗಿ ಅವ್ರಿಗೆ ಆತ್ಮಲೋಕನ ಮಾಡೋಂಥ ಒಂದು ಅವಕಾಶಗಳು ಅವ್ರಿಗೆ ಮಾಡಿಕೊಡ್ತೇವೆ. ವಯಸ್ಸಾದ್ಮೇಲೆ ಏನಾಗೋಗ್ಬಿಡುತ್ತೆ ನೋಡಿ, ಸಣ್ಣವ್ರು ಇರುವಾಗ ಇಷ್ಟು ಇಂಟ್ರೆಸ್ಟ್ ಇರುತ್ತೆ, ವಯಸ್ಸಾದ್ಮೇಲೆ ಅಷ್ಟು ಇರಲ್ಲ. ಯಾಕಂದ್ರೆ ಮಂಡಿ ನೋವು, ಸೊಂಟ ನೋವು, ಬೆನ್ನೋವು, ಎಲ್ಲ ನೋವುಗಳು ಬರೋಕ್ಕೆ ಶುರು ಆಗೋಗ್ಬಿಡುತ್ತೆ. ಅದು ಯಂಗ್ಸ್ಟರ್ಸ್ ಗೊತ್ತಾಗಲ್ಲ, ಯಾಕಂದ್ರೆ ನಾವು ಆ ಫೀಲ್ಡಲ್ಲಿ ಇರೋದ್ರಿಂದ ನಮಗೆ ಗೊತ್ತಾಗ್ತಾ ಇರುತ್ತೆ. ಸೊ ಏನೇ ಒಂದು ಉನ್ನತ ಕಾರ್ಯಗಳು ಮಾಡ್ಬೇಕಂದ್ರೂ, ಸೇವೆ ಮಾಡ್ಬೇಕಂದ್ರೂ ನಿಮಗೆ ಆರೋಗ್ಯ ಚೆನ್ನಾಗಿ, ಅಂದ್ರೆ ಒಂದು 50-60 ಕಷ್ಟನೇ ಈ ಕಾಲದಲ್ಲಿ. 50ರೊಳಗಡೆ ಮುಗಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಗೊತ್ತಿಲ್ಲ, ಬೋನಸ್ ಅದು ನಿಮಗೆ. ನೀವು ಚೆನ್ನಾಗಿದ್ರೆ ಇನ್ನೊಬ್ರಿಗೆ ಮಾಡ್ತೀರಾ, ನೀವೇ ನೋಡ್ಕೊಳ್ಳೋಂಗಾಗ್ಬಿಟ್ರೆ ನೀವು ಯಾರಿಗೆ ಮಾಡಕ್ ಹೋಗ್ತೀರಾ? ನಾವು ಮಾಡೋ ಕೈ ಮಗ ಮಾಡಪ್ಪ, ನನಗೆ ಮಾಡು ಅಂತ ಮಾಡಿಸ್ತೀವಿ. ಆಮೇಲೆ ಬೈತೀರಾ, ಮಾಡ್ಲಿಲ್ಲ ಅಂದ್ರೆ ಕೋಪ ಮಾಡ್ತೀರಾ.
ಸೊ ಈ 4 ನಾ ಹೇಳೋದು ಆ ವಾನಪ್ರಸ್ಥವನ್ನ ನಮ್ಮ ಆಶ್ರಮಕ್ಕೆ ಬಂದು ಮಾಡ್ಬೇಕಂತ ಇಲ್ಲ. ಮನೆಯಲ್ಲೇ ಮಕ್ಕಳು ಸೆಪ್ರೇಟ್ ಆಗಿರ್ತಾರ, ತುಂಬ ಒಳ್ಳೇದು. ಸರ್ ನನಗೆ ಇದು ಮಾಡ್ತಾರೆ, ಇವ್ರೇನು ಹೇಳ್ಕೊಡ್ತಾ ಇದ್ದಾರೆ ಎಲ್ರಿಗೂ ಅಂತ ಹೇಳ್ಬಿಟ್ಟು ಅಬ್ಜೆಕ್ಟ್ ಮಾಡ್ತಾರೆ. ಬಟ್ ಆತ್ಮಾವಲೋಕನ ಮಾಡಿ ನೋಡಿ ಸರ್, ನೀವೇ ಒಂದು ನೋಡಿ ನಾನು ಹೇಳ್ತಾ ಇರೋದು ನಿಜನ ಸುಳ್ಳು ಅಂತ ಹೇಳ್ಬಿಟ್ಟು ಅದನ್ನ ಫಾಲೋ ಮಾಡೋದ್ರಿಂದ 100% ನಮ್ಮ ಅಟ್ಯಾಚ್ಮೆಂಟ್ಸ್ ಏನಿದೆ ಈ ವಿಷಯ ವಸ್ತುಗಳಿಗೆ, ಈ ಸಂಸಾರಕ್ಕೆ ಏನಿದೆ, ಇದು ಕ್ಷೀಣಿಸ್ತಾ ಹೋಗುತ್ತೆ. ಮತ್ತೆ ಇದೇ ನಮಗೆ ಆತ್ಮ ಒಂದು ಒಳಗಡೆ ಹೋಗೋದಕ್ಕೆ ದಾರಿ ಈಸಿ ಮಾಡಿಕೊಡುತ್ತೆ. ಮತ್ತೆ ಇದೇ ಜೀವನದ ಉದ್ದೇಶವೂ ಹೌದು. ಆಕ್ಚುಲಿ ಗಂಡ ಹೆಂಡತಿ ಜೊತೆ ನೀವು ಉದ್ದೇಶ ಇಟ್ಕೊಂಡಿದ್ರು ಎಲ್ಲಿ ತನಕ ಇರಕ್ ಸಾಧ್ಯ? ಸಾಯೋ ತನಕ ಇರಕ್ ಸಾಧ್ಯನಾ? ಸತ್ತ ಮೇಲೆ ಇರಕ್ ಸಾಧ್ಯನಾ? ನಮ್ಮ ಆಶ್ರಮದಲ್ಲಿ 85 ವರ್ಷದ ಅಜ್ಜ ಇದ್ದಾರೆ, 80ನೇ ವಯಸ್ಸಿನಲ್ಲಿ ಡೈವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇದಕ್ಕೇನಂತ ಕರಿತೀರಾ? ಅಟ್ಯಾಚ್ಮೆಂಟ್ ಇರೋದಕ್ಕೆ ತಾನೇ ಇದೆಲ್ಲ ಆಗಿರೋದು. ಸೊ ಎನಿವೇಸ್ ತುಂಬಾ ಟೈಮ್ ತಗೊಳ್ಳೋದು ಬೇಡ. ಸೊ ಮಾತಾಡಿ, ಇದೆಲ್ಲ ಅನ್ಲಿಮಿಟೆಡ್. ಇಲ್ಲ ಹೌದು, ಪಾಪ ನೀವು ಅನ್ಲಿಮಿಟೆಡ್ ಕೇಳ್ಕೊಳ್ತಿದ್ರು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಮಾತುಗಳನ್ನು ಕೇಳಲಿಕ್ಕೆ ಬಂದು ಕೂತಿದ್ದೀವಿ. ಆದರೆ ಇದು ಯಾವುದೂ ನಿಮ್ಮ ಒಂದು ಜೀವನಕ್ಕೆ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ನನಗೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಒಬ್ಬರು ವಯಸ್ಸಾದವರು ಅವ್ರು ಯಾಕೆ ಇಷ್ಟೊಂದು ಸಫರ್ ಮಾಡ್ತಾರೆ, ಅವ್ರು ಯಾಕೆ ಇಷ್ಟು ಅಟ್ಯಾಚ್, ಐ ರಿಯಲಿ ಫೀಲ್ ದಟ್. ನನ್ನ ಸರೌಂಡಿಂಗ್ಸ್ ಅಲ್ಲಿ ನೋಡಿದಾಗನೇ ನಾನು ಆಶ್ರಮಕ್ಕೆ ಬಂದಿದ್ದು ಒಂದು ರೀತಿನೇ ಹೆಂಗೆ ಅಂದರೆ ಅದು ಆಶ್ಚರ್ಯ. ಒಂದು ಜೀವನದ ಒಂದು ಹಂತದಲ್ಲಿ ನಾನು ಸೂಸೈಡ್ ಮಾಡ್ಕೊಬೇಕು ಅಂತ ಹೋಗಿದ್ದೆ 15 ವರ್ಷದ ಹಿಂದೆ. ಸೂಸೈಡ್ MNC ನಲ್ಲಿ ಕೆಲಸ ಮಾಡ್ತಿದ್ದೆ ನಾನು, HP, ಡೆಲ್ ಇದರಲ್ಲೆಲ್ಲ ಕೆಲಸ ಮಾಡಿದ್ದೇನೆ. ಸೊ ಅದು ಮಾಡಿದಾಗ ಡಿಪ್ರೆಷನ್ ಯಾವ ಲೆವೆಲ್ಗೆ ಹೋಗಿತ್ತಂದ್ರೆ ಆತ್ಮಹತ್ಯೆ ಮಾಡ್ಕೊಬೇಕು ಅಂತ. ಆವಾಗ ಸ್ವಲ್ಪ ದಿವಸ ಒಂದು ವೃದ್ಧಾಶ್ರಮದಲ್ಲಿ ಕೆಲಸ ಮಾಡೋಣ ಅಂತ ಫ್ರೀಯಾಗಿ ಹೋಗಿದ್ದೆ, ಫ್ರೀ ಸೇವೆ. ಒಂದು 3 months ನನಗೇನು ದುಡ್ಡು ಕೊಡಬೇಡಿ, ನೀವು ಬೆಳಗ್ಗೆ 9ಕ್ಕೆ ಬರ್ತೇನೆ, 5 ಗಂಟೆ ತನಕ ಇದು ನನ್ನ ಕೈಲಲ್ಲಿ ಏನು ಸೇವೆ ಆಗುತ್ತೋ ಅದನ್ನ ಮಾಡ್ತೇನೆ ಅಂತ. ಅವಾಗ ಅವ್ರ ಜೊತೆ ಕುತ್ಕೊಂಡು ಅವ್ರು ಸೇವೆ ಮಾಡೋದು, ಅದೇನೋ ಏನೇನಿರುತ್ತೋ ಅದನ್ನೆಲ್ಲ ಮಾಡಿ ಅವ್ರಿಗೆ ನೋಡ್ತಾ ಇದ್ದಾಗ ಅನ್ಕೊಂತಾ ಇರೋದು, ಒಬ್ರು ಸಾಯ್ತಾ ಇದ್ರು ಅವ್ರಿಗೆ ಅವ್ರು ಯಾರು ಅಂತಾನು ಗೊತ್ತಿಲ್ಲ. ಆಕ್ಚುಲಿ ಅವರೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ. ಆ ಡೆತ್ ಏನಿದೆ ಅಲ್ವಾ, ಅದನ್ನ ಡೆತ್ನ ತುಂಬಾ ಹತ್ರದಿಂದ ನೋಡಿದ್ದಾನೆ ಬೇರೆಯವ್ರನ್ನ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೆಲವ್ರಿಗೆ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ತಾನೆ, ಇವರು ಪ್ರಿಡಿಕ್ಟ್ ಮಾಡ್ತಾನೆ ಅಂದ್ರೆ ಸಾರಿ ಗೊತ್ತಾಗೋಗ್ಬಿಡುತ್ತೆ, ಇವ್ರು ಇಷ್ಟು ವಯಸ್ಸಿನ ಇಷ್ಟಿರ್ತಾರೆ ಅಂತ ಗೊತ್ತಾಗೋಗ್ಬಿಡುತ್ತೆ. ಅವ್ರು ಹೋಗ್ತಾ ಇರ್ಬೇಕು, ಅದನ್ನ ಹತ್ರದಿಂದ ನೋಡಿದಾಗ ಅನ್ಸೋದೇನಂದ್ರೆ ನಂಬಲ್ಲ ನೀವು. ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಅಂದ್ರೆ, ಒಂದು ಫ್ಯಾಂಟಾ ಬಾಟ್ಲು ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ರೆ, ಇಲ್ಲಿ ಸಾಯ್ತಾ ಇದ್ರೆ ಆ ಫ್ಯಾಂಟಾ ಬಾಟ್ಲು ತೋರಿಸ್ತಾರೆ. ಉಸಿರಾಡಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಏನಕ್ಕಂತ ವೈ ಐ ಆಮ್ ಟೆಲಿಂಗ್ ಯು ಇಸ್, ನೋಡಿ ಆ ಫ್ಯಾಂಟಾ ಬಾಟ್ಲಿಗೋಸ್ಕರ ಇನ್ನೊಂದ್ಸತಿ ಹುಟ್ಟಬೇಕಾಗುತ್ತೆ. ಒಬ್ಬ ಮಗ ಫೋನ್ ಮಾಡ್ಲಿಲ್ಲ ಅಂದ್ರೆ ಅವ್ರು ಸಾಯಲ್ಲ. ಕೋಮಾನಲ್ಲಿ ಹೋಗ್ತಾರೆ ಆದ್ರೆ ಅವ್ರು ಸಾಯಲ್ಲ. ಕೋಮಾನಲ್ಲಿ ಹೋಗಿರೋರ್ನ ನೋಡಿದೀವಿ. ಕೋಮಾನಲ್ಲಿರೋ 1.5 ವರ್ಷ ಆಗಿ ಕೋಮಾಯಿಂದ ಹೊರಗಡೆ ಬಂದಿದ್ದಾರೆ. ಯಾಕೆ ಇಷ್ಟು ಕಷ್ಟ? ಯಾಕೆ ಅಂದ್ರೆ ಅಟ್ಯಾಚ್ಮೆಂಟ್. ನನ್ನ ಮಗ ಮಾಡಿಲ್ಲ, ನನ್ನ ಮಗಳು ಮಾಡಿಲ್ಲ. ಆ ಡೆತ್ ಆಗ್ತಾ ಇರುವಾಗ ಇಷ್ಟು ನಾನೊಂದು ಏನಿಲ್ಲ ಅಂದ್ರೂ ಒಂದು 12 ವರ್ಷದಲ್ಲಿ ಕಾಲದಲ್ಲಿ ಒಂದು 150 ಜನ ಸಾಯೋರು ನೋಡಿದಿರ್ಬೋದು. ಹತ್ತಿರದಿಂದ ನೋಡಿದ್ದೇನೆ. ಗಂಗಾಜಲ ಬಿಡಿಸೋದಕ್ಕಿಂತ ಅವ್ರು ಕೆಲವು ಸತಿ ಅವ್ರ ಫ್ಯೂನರಲ್ಗೂ ಹೋಗ್ಬೇಕಾಗುತ್ತೆ, ಯಾರು ಇಲ್ಲ ಅಂದ್ರೆ ಅವ್ರ ಫ್ಯೂನರಲ್ಗೂ ಹೋಗ್ಬೇಕಾಗುತ್ತೆ. ನೋಡೋದು ಅವ್ರದ್ರಲ್ಲಿ ಸಾಯುವಾಗ ರಾಮ, ಕೃಷ್ಣ ಅಥವಾ ದೇವರು ಇಲ್ಲ ಇನ್ಯಾವುದೋ ಸ್ಟೇಜಲ್ಲಿ ಅನ್ಕೊಂಡು ಸತ್ತಿರೋರು 150 ಜನದಲ್ಲಿ 1-2 ಅನ್ಸುತ್ತೆ ಅಷ್ಟೆ. ಇನ್ನೆಲ್ರಿಗೂ ನಾಳೆ ಸಾಯ್ಬೇಕಂದಿದ್ರೆ ಇವತ್ತು ಹೋಳಿಗೆ ಬೇಕು ಅಂತ ಕೇಳಿ ತರಿಸ್ಕೊಂಡು ತಿಂದಿರೋರು ಇದ್ದಾರೆ. ಅಟ್ಯಾಚ್ಮೆಂಟ್ ಇದೇ ವಸ್ತುಗೆ ಅಂತ ಅಲ್ಲ, ಯಾವುದಕ್ಕೆ ಬೇಕಾದರೂ ಇರ್ಬೋದು. ಒಬ್ರಿಗೆ ಫಿಲಮ್ ಆಕ್ಟ್ರೆಸ್ ಆಗ್ಬೇಕಾದ್ರೆ ಇವಾಗ ಇನ್ನೂ ಇದ್ದಾರೆ, ಅವ್ರಿಗೆ ವಯಸ್ಸಾಗಿ ಇದಾಗ್ಬಿಟ್ಟಿದ್ದಾರೆ, ಆದರೆ ಲಿಪ್ಸ್ಟಿಕ್ಕೇ ಬೇಕು ಅವ್ರಿಗೆ. ಲಿಪ್ಸ್ಟಿಕ್ ಇಲ್ದಿರ ಅವರು ಊಟನೂ ಮಾಡಲ್ಲ. ಸೊ ಅದು ನಾವು ಅವಲೋಕನ ಮಾಡ್ಕೊಬೇಕು. ನಮಗೆ ನಿಜವಾಗ್ಲೂ ಈ ಥರ ಅಟ್ಯಾಚ್ಮೆಂಟ್ ಬೇಕು ಅಂದರೆ ಎಸ್ ಅಫ್ಕೋರ್ಸ್ ಫ್ರೀ ವಿಲ್ ಇದೆ, ನಾವು ಬಳಸ್ಕೊಬೋದು, ಏನಿಲ್ಲ. ಹೌದು ನಮಗೆ ದುಃಖನೇ ಬೇಕು ರೀ, ನಿಮ್ಗೇನು ಹೌದು ಸರಿ ಆಯ್ತು, ದುಃಖನೇ ತಗೊಳ್ಳಿ, ಏನು ಸಮಸ್ಯೆ, ಫ್ರೀ ಸಿಗುತ್ತೆ ದುಃಖ. ದುಡ್ಡು ಕೊಡಬೇಕಾಗಿಲ್ಲ, ಕಷ್ಟನೂ ಕೊಡಬೇಕಾಗಿಲ್ಲ. ಬೇಡವಾ? ನಾವು ಅವಾಗ ಸಾಧನೆ ಅನ್ನೋದನ್ನ ಮಾಡಬೇಕಾಗುತ್ತೆ. ಏನು ಸಾಧನೆ?
ನಾನು ಅಲ್ಲ ಇರೋದುವಾಗ ನಂದು ಇರಲ್ಲ ಏನೂ. ಸೊ ಅದು ನಾನು ಇಲ್ಲೋ ಸಾಧನೆನೇ ಮಾಡಬೇಕು ಅಷ್ಟೇ. ಅದು ನೀವು ಮೆಡಿಟೇಷನ್ ಅಂತ ಆದ್ರೂ ಕರೀರಿ, ಪೂಜೆ ಅಂತ ಆದ್ರೂ ಕರೀರಿ, ಸೇವೆ ಅಂತ ಆದ್ರೂ ಕರೀರಿ. ಸೇವೆಯೇ ಹೇಳಿದ್ನಲ್ಲ, ಇಟ್ ಇಸ್ ಅನ್ ಫ್ಲೋ ಆಫ್ ಅನ್ಕಂಡೀಷನಲ್ ಲವ್ ಅಷ್ಟೇ. ಇಟ್ ಈಸ್ ನಥಿಂಗ್ ಬಟ್ ಮೆಡಿಟೇಷನ್ ಅದನ್ನೇ ಅನ್ಕಂಡೀಷನಲ್ ಲವ್ ಯು ವಿಲ್ ಎಕ್ಸ್ಪೀರಿಯನ್ಸ್ ವಿದಿನ್ ಅಂತ ಹೇಳ್ಬಿಟ್ಟು, ಅದು ವಿದಿನ್ ಆದಾಗ ಅದು ವಿತೌಟ್ ಆಗುತ್ತೆ ಅಷ್ಟೇ. ಸೊ ಈ ಥರ ಇದೆ. ನೀವು ಬೆಂಗಳೂರಿಗೆ ಬಂದಾಗ ಒಂದ್ಸತಿ ವಿಸಿಟ್ ಮಾಡಿ. ನಮ್ಮ ಬೇರೆ ಬೇರೆ ಇವಾಗ ಹಸಿರು ಉಸಿರು ಕಾರ್ಯಕ್ರಮ ಇದೆ. ಅದರಲ್ಲಿ ಏನಾಗುತ್ತೆ ಅಂದರೆ ಗಿಡಗಳನ್ನ ಒಂದು ಏರಿಯಾನ ಡಿಮಾರ್ಕ್ ಮಾಡಿಬಿಟ್ಟು ಅದೇ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜೊತೆಗೆ ಹೋಗಿ ನಾವು ಗಿಡಗಳನ್ನ ಸ್ಯಾಂಪ್ಲಿಂಗ್ಸ್ ತೊಗೊಂಬಂದು ವಾಲಂಟಿಯರ್ ಜೊತೆಗೆ ಪ್ಲಾಂಟ್ ಮಾಡ್ತೇವೆ, ಒಬ್ಬೊಬ್ಬರು ಜವಾಬ್ದಾರಿ ಕೊಡ್ತೇವೆ. ಇದನ್ನೆಲ್ಲ ನೀವು ನೋಡ್ಕೊಬೇಕು ಅಂತ. ಸೊ ಅದನ್ನು ಸಹ ಸಂಸ್ಥೆ ಮಾಡ್ತಾ ಇರುತ್ತೆ. ಸೊ ಅದಕ್ಕೂ ಬೇಕಾದ್ರೆ ನೀವು ಬಂದು ಜಾಯ್ನ್ ಆಗಬೇಕು ಯಾವತ್ತಾದ್ರೂ ಬಂದರೆ. ಸೊ ಇದು ಒಂದು ಸಣ್ಣ ಅಂದರೆ ಇದು ಯಾರು ಐಡಿಯಾಸ್ ಕೊಟ್ಟಿಲ್ಲ. ಸೊ ಈ ಸಣ್ಣದಾಗಿ ಒಂದು ಕೆಲಸಗಳನ್ನ ಏನು ಮಾಡ್ತಾ ಇದ್ದೀವಿ, ಸೇವೆಗಳನ್ನ ಏನು ಮಾಡ್ತಾ ಇದ್ದೀವಿ, ಸೊ ನೀವು ಸಹ ಐಡೆಂಟಿಫೈ ಮಾಡ್ಕೊಬೋದು. ಅದನ್ನು ನಿಮ್ಮ ಇದರಲ್ಲೇನೆ, ನಿಮ್ಮ ಸರೌಂಡಿಂಗ್ಸಲ್ಲಿ ಏನಿದೆ ಅದನ್ನು ಮಾಡ್ಕೊಬೋದು. ಅದೇ ಸೇವೆ, ದೊಡ್ಡದಾಗಿ ಏನು ಹೇಳ್ಕೊಳ್ಳೋ ಅಂಥದ್ದು ಏನಿಲ್ಲ ಅದರಲ್ಲಿ. ಸೊ ತುಂಬ ಜಾಸ್ತಿ ಮಾತಾಯಿತು ನಮ್ಮ ಇದರ ಬಗ್ಗೆ. ಖಂಡಿತ ಇಲ್ಲ ಸಾಕು. ನಾನು ನಮ್ಮ ಗಾಯತ್ರಿ ಮೇಡಮ್ ಅವ್ರಿಗೂ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸೊ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಕಲಾರತ್ನಗಳ ನಡುವೆ ಇದ್ದು ನಾನು ಒಂದು ಆ ಕಲಾರತ್ನಗಳ ಪಾದಧೂಳಿಯಾಗಿ ಒಂದು ಇವತ್ತು ದಿವಸ ನಿಮ್ಮ ಎದುರುಗಡೆ ಮಾತಾಡುವಂಥ ನಿರರ್ಗಡವಾಗಿ ಮಾತಾಡೋಕ್ಕಂತೂ ನನಗೆ ಬರೋದಿಲ್ಲ. ಯಾಕಂದರೆ ನಾವು ಕೆಲಸದ ಕೈಗಳು ಅಷ್ಟೇ, ನಾವು ಮಾತಾಡೋ ಬಾಯಿಗಳಲ್ಲ. ಸೊ ಬಂದು ಕೆಲಸವನ್ನಗಳನ್ನ ನೀವು ನೋಡಿ ಮಾಡುವಂಥ ಒಂದು ಅವಕಾಶಗಳನ್ನು ಪಡ್ಕೊಬಹುದು. ಬನ್ನಿ ಯಾವಾಗಾದರೂ ಬೆಂಗಳೂರಿಗೆ. ಮತ್ತು ನನ್ನ ಥ್ಯಾಂಕ್ಸು ಎಲ್ರಿಗೂ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ. ವೃದ್ಧಾಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ಸಾಮಾನ್ಯವಾಗಿ ಯಾವ ಕಾರಣಕ್ಕಾಗಿ ಬರ್ತಾರೆ ಅದು ನಮ್ಮ ಜೊತೆ ತಿಳಿಸ್ಬೋದಾ? ಕಾರಣಗಳು ನಾನು ಹೇಳಿದ ಹಾಗೆ ನಮ್ಮ ಆಶ್ರಮದ ಇದುವರೆಗೂ ಇವಾಗ ನೋಡೋಕ್ಕೆ ಹೋದರೆ ಒಂದು 2014 ಇವತ್ತಿನವರೆಗೂ ಸುಮಾರು ಏನಿಲ್ಲ ಅಂದರೂ ಬಂದು ಹೋದವರ ಸಂಖ್ಯೆ 1000 ಮೇಲಾಗಿದೆ. ಹೋಗಿದ್ದಾರೆ ಕೂಡ, ಬಂದು ಹೋಗಿರೋರೆ. ವಯಸ್ಸಾದವ್ರು ಅಂದರೆ ಯಾವತ್ತೂ ಪರ್ಮನೆಂಟ್ ಆಗಿ ಇರೋದಿಲ್ಲ ಬಿಡಿ. ಬರ್ತಾರೆ, 6 ತಿಂಗಳಿರ್ತಾರೆ, 1 ವರ್ಷ, 5 ವರ್ಷ, 8 ವರ್ಷ, 10 ವರ್ಷದವರು ಇದ್ದಾರೆ. ಆ ಥರ ಇದ್ದಾರೆ. ಕಾರಣಗಳು ಒಬ್ಬೊಬ್ರಿಗೆ ಒಂದು ಯಾವ ಕಾರಣ ಅಂತ ಕೇಳ್ತಾ ಇದ್ದಾರಲ್ವ. ಒಬ್ರಿಗೆ ಮದುವೆನೇ ಆಗಿಲ್ಲ, ಅವ್ರಿಗೆ ಅವ್ರು ನೋಡ್ಕೊಳಕ್ ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ದೇ ರಿಕ್ವೈರ್ ಸಂಬಡೀಸ್ ಹೆಲ್ಪ್. ಅವ್ರು ಬಂದಿರೋದು ಇದಕ್ಕಲ್ಲ, ವಾನಪ್ರಸ್ಥ ಅಂತ ಯಾರು ಬರೋದಿಲ್ಲ. ನನಗೆ ನೋಡ್ಕೊಳ್ಳೋದಕ್ಕೆ ಒಬ್ರು ಬೇಕು, ನಾನು ಮದುವೆ ಆಗಿಲ್ಲ ಆದ್ರಿಂದ ಬಂದಿದ್ದೇನೆ ಅಂತ ಬರ್ತಾರೆ. ಇನ್ನೊಬ್ರು ಮದುವೆ ಆಗಿರ್ತಾರೆ, ಗಂಡ ಅಥವಾ ಹೆಂಡತಿ ಇರೋಗ್ಬಿಟ್ಟಿರ್ತಾರೆ, ಮಕ್ಕಳು ಅವ್ರಿಗಿರೋದಿಲ್ಲ, ಹಾಗಾಗಿ ಅವ್ರಿಗೂ ಸಪೋರ್ಟ್ ಬೇಕಾಗುತ್ತೆ, ಅವರು ಬಂದಿರ್ತಾರೆ. ಮೂರನೇ ಅವರು ನೋಡಿ ಮೇಡಮ್, ನಮಗೆ ಮಕ್ಕಳು ಇದ್ದಾರೆ, ಇವರು ಇದ್ದಾರೆ, ನಾವು ಚೆನ್ನಾಗೇ ಇದ್ದೀವಿ, ನಮಗೇನು ತೊಂದರೆ ಇಲ್ಲ, ನಮ್ಗೆ ಆದ್ರೂ ಮಕ್ಕಳ ಜೊತೆ ಇರೋಕ್ಕೆ ಇಷ್ಟ ಇಲ್ಲ. ನಾಳೆ ದಿವಸ ಅವ್ರು ಜಗಳ ಕಾಯ್ತಾರೆ, ನಾಳೆ ದಿವಸ ನಾವು ಭಿನ್ನವಾಗ್ತೀವಿ, ನಮಗಿದು ಇಷ್ಟ ಇಲ್ಲ, ಈ ತಕರಾರುಗಳು ಬೇಡ, ನಾವು ಹೆಂಗೆ ಇದ್ರು ಆಶ್ರಮದಲ್ಲೇ ಇದ್ಬಿಡ್ತೀವಿ ಅಂತ ಬರೋರು ಇದ್ದಾರೆ. ಸ್ವಯಂ ಆಗಿ ಬರೋರು ಇದ್ದಾರೆ. ಮತ್ತು 4ನೇದು, ಇವಾಗ ಮದುವೆ ಆಗಿರಲ್ಲ, ಮಕ್ಕಳು ಇರಲ್ಲ, ಇವರಿಗೆ ಒಂದು ಇದಿರುತ್ತೆ, ಡಿಸೀಸ್ ಇರುತ್ತೆ, ಅನಾರೋಗ್ಯ ಇರುತ್ತೆ. ಅದೇನಿರ್ಬೋದು, TB ಇರ್ಬೋದು, ಕ್ರಾನಿಕ್ ಡಿಸೀಸಸ್ ಇರುತ್ತೆ, TB ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಏನಾಗೋಗ್ಬಿಡುತ್ತೆ, TB ಬಂದರೆ ಮನೆಯಲ್ಲಿ ಇಟ್ಕೊಳ್ಳಲ್ಲ, ನಿಮಗೆ ಗೊತ್ತಿರುತ್ತೆ. ಅವ್ರಿಗೆ ಪ್ರತ್ಯೇಕವಾಗಿ ಒಂದು ಜಾಗ ಮಾಡಿ ಅವ್ರಿಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಮನೆಯಲ್ಲಿ. ಮತ್ತೆ ಬರೋವಂಥ ಚಾನ್ಸಸ್ ಇರುತ್ತೆ ಅವ್ರಿಗೆ. ಆ ಥರ ಅಂಥವ್ರನ್ನ ಏನು ಮಾಡ್ತಾರೆ, ಅವರು ಸೇಫರ್ ಸೈಡ್ ಬೇಡ ಅಂದ್ಬಿಟ್ಟು ಬೇರೆ ಕಡೆ ಇಡಿಸ್ಬಿಡ್ತಾರೆ. ಅದು ಪರ್ಟಿಕ್ಯುಲರ್ಲಿ ಮದುವೆ ಆಗಿಲ್ಲ ಅಂದರೆ ಅವ್ರಿಗೆ ಇನ್ನೂ ಯಾರೂ ಕೇರ್ ಮಾಡೋದಿಲ್ಲ. ಸೊ ಆಥವರು ನಮ್ಮ ಆಶ್ರಮದಲ್ಲಿ ಇದ್ದಾರೆ. ನಾವು ಅವರಿಗೆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಸರಿಯಾಗಿದ್ದಾರೆ. ಬಟ್ ಅವರಿಗೆ ಸಪ್ರೇಟಾಗಿ ಒಂದು ಸೆಕ್ಲೂಷನ್ ಕೊಟ್ಬಿಟ್ಟು ಅವ್ರಿಗೆ ಆ ಥರ ಇರುವಂಥದ್ದು ಇರ್ತವೆ. ಇದು 4 ಥರ ಕ್ಯಾಟಗರಿ. ಇನ್ನು 5ನೇ ಕ್ಯಾಟಗರಿಲಿ ನೋಡಿ ಮೇಡಮ್, ನಮಗೆಲ್ಲ ಚೆನ್ನಾಗಿದೆ, ಆದರೆ ನಮಗೆ ದುಡ್ಡು ಕೊಡೋದಕ್ಕೆ ಏನೂ ಇಲ್ಲ, ಏನೇನೂ ಇಲ್ಲ. ನಮಗೆ ನಾವು ಸೇವೆ ಮಾಡ್ಕೊಂಡಿರ್ತೀವಿ ನಿಮ್ಮ ಆಶ್ರಮದಲ್ಲಿ, ನಿಮ್ಗೇನು ಸೇವೆ ಬೇಕು. ಬಟ್ ಎಲ್ಲ 60 ಮೇಲೇ, ಯಾರಿಗೂ ಇದಿಲ್ಲ, ಎಕ್ಸೆಪ್ಟ್ ಲೇಡೀಸ್ ಅಂದರೆ ಅವ್ರಿಗೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ ಬಿಡಿ ಹೊರಗಡೆ ಬರೋದು. ಜನರಲ್ ಆಗಿ ಹೇಳ್ತಾ ಇರೋದು, ನನಗೇನು ಕೊಡೋಕ್ಕಿಲ್ಲ, ನನ್ನ ಹೆಸರಲ್ಲಿ ಏನೂ ಇಲ್ಲ, ನಾನು ಸೇವೆ ಮಾಡ್ಕೊಂಡಿರ್ತೀನಿ, ನಿಮ್ಮ ಆಶ್ರಮ ಕೊನೆ ತನಕ ನನಗೆ ನೋಡ್ಕೊಳ್ಳುತ್ತಾ, ಇನ್ಕ್ಲೂಡಿಂಗ್ ಮೈ ಡೆತ್, ಅವರು ಬರ್ಕೊಡ್ತಾರೆ. ಆವಾಗ ಅಂಥವ್ರು ಇದ್ದಾರೆ. ಸೊ ಇದು 5 ಜನವನ್ನ ನಾವು ಕ್ಯಾಟಗರಿನ ನೋಡ್ಕೊಳ್ತೀವಿ. ಅಂದಾಜು ಎಷ್ಟು ಜನ ಇದ್ದಾರೆ?
ನಾವು ಹೋದವ್ರಿಗೆ ಹೋಗಿ ಬಂದವ್ರೆ ಇದೇನಂತಾರೆ ಇದಕ್ಕೆ ಟರ್ನ್ ಓವರ್ ಅಂತ ಹೇಳ್ತಾರೆ. ಬಟ್ 1000 ಈಗ ಕರೆಂಟ್ಲಿ ಪ್ರೆಸೆಂಟ್ 45 ಜನ ಇದ್ದಾರೆ ಅಲ್ಲೇ ಆಶ್ರಮ. ಮತ್ತೆ ಮಕ್ಕಳು ಬರೋರು ಭೇಟಿ ಮಾಡೋರು ಇರ್ತಾರ, ಕೆಲವ್ರು ಯಾರಿಗ್ ಮಕ್ಳು ಇದಾರಲ್ಲ ಅವ್ರಿಗೆ ಮಾತ್ರ ಇರ್ತಾರೆ. ಅವ್ರು ಜಸ್ಟ್ ಭೇಟಿ ಮಾಡಿ ಮಾತಾಡಿ ಹೋಗುವಂತ ಹೌದು ಅವಕಾಶನೂ ಬಟ್ ನಾವು ಇವಾಗ ಟಿಪಿಕಲ್ ಆಗಿ ಏನ್ ಮಾಡ್ತಾರೆ, ವೃದ್ಧಾಶ್ರಮ ಅಂದ್ರೆ ಕರೆಕ್ಟ್ ಆಗಿ ತೋರ್ಸೋದು ಟಿವಿ ಮಾಧ್ಯಮಗಳ ಮೂಲಕ. ಮಕ್ಕಳು ಬಂದು ಅಪ್ಪ ಅಮ್ಮನ ಸೇರಿಸ್ಬಿಟ್ಟು ಹೋಗ್ಬಿಡ್ತಾರೆ. ಇದು ಟಿಪಿಕಲ್ ಆಗಿ ತೋರಿಸುವಂತ ಮಾಧ್ಯಮಗಳ ಮೂಲಕ ಇದು ಅಲ್ವಾ. ಆದ್ರೆ ಇದು ಸರಿ ಅಲ್ಲ, ವಾಸ್ತವತೆ. ಇದು ನಾನು ಹೇಳ್ತಾ ಇದ್ದೀನಲ್ಲ, ಇದು ವಾಸ್ತವತೆ. ಯಾಕಂದ್ರೆ ನಾವು 12 ವರ್ಷಗಳಿಂದ ನಡೆಸ್ತಾ ಇರೋ ವೃದ್ಧಾಶ್ರಮದಲ್ಲಿ ಆ ತರ ಕೇಸಸ್ ನಿಮಗೆ 100ಕ್ಕೆ 5, 10 ನಮ್ಮ ಸಂಸ್ಥೆನಲ್ಲಂತೂ ನಾನು ಹೇಳೋದು. ನಾವು ಆದ್ಯತೆ ಕೊಡೋದು ಮಕ್ಕಳು ಸೇರ್ಸೋರ್ಗಲ್ಲ, ನಾವು ಆದ್ಯತೆ ಕೊಡೋರು, ನಾನು ಹೇಳಿದ್ನಲ್ಲ ಇವಾಗ ಪ್ರಯಾರಿಟಿ ಅವ್ರಿಗೆ ಆದ್ಯತೆ ಕೊಡೋದು. ನಾವು ಅವ್ರಿಗೆ ಬಂದವ್ರಿಗೆ ಎಷ್ಟೋ ಸತಿ ಕೌನ್ಸಿಲಿಂಗ್ ಮಾಡಿ ವಾಪಸ್ಸು ಕಳಿಸಿರೋ ಚಾನ್ಸಸ್ ಇದೆ. 8 ಜನ ಮಕ್ಳು ಇರ್ತಾರೆ ಬಂದು ಸೇರ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಅವಾಗ ಹೇಳಿದ್ದು ಉಂಟು, 2 ತಿಂಗಳು ನೋಡ್ಕೊಳ್ಳಿ ಸರಿ ಹೋಗ್ಬಿಡ್ತಾರೆ. ಹಂಗೂ ಆಗಿಲ್ವಾ ಕರ್ಕೊಂಡ್ಬನ್ನಿ ನಾವು ತಗೊಳ್ತೀವಿ ಅಂತ ಹೇಳ್ತೀವಿ. ವಿ ಗಿವ್ ದೆಮ್ ಆನ್ ಆಪ್ಷನ್. ಆ ಕೌನ್ಸಿಲಿಂಗ್ ಕೊಡ್ತೇವೆ. ಕರ್ಕೊಂಡೋಗಿ ವಾಪಸ್ ಹೋಗಿರೋರು ಇದ್ದಾರೆ, ಚೆನ್ನಾಗಿರೋರು ಇದ್ದಾರೆ, ಆಗಿಲ್ಲ ಅಂತ ಹೇಳಿ ವಾಪಸ್ ಬಂದಿರೋರು ಇದ್ದಾರೆ. 1 ವರ್ಷದ ನಂತರ ವಾಪಸ್ ಬರ್ತಾರೆ. ಇಲ್ಲ ಮೇಡಮ್ ಏನ್ ಮಾಡಿದ್ರು ಅಡ್ಜಸ್ಟ್ ಆಗ್ತಿಲ್ಲ, 8 ಮನೆಯಲ್ಲೂ ಅಡ್ಜಸ್ಟ್ ಆಗ್ತಾ ಇಲ್ಲ ಅನ್ನೋರು ಇದ್ದಾರೆ. 8 ಜನ ಮಕ್ಕಳು ನನಗೆ ಆಶ್ರಮ ಬೇಕಾ ಬೇಡವಾ, ನೀನು ಆಶ್ರಮದಲ್ಲಿ ಇರ್ಬೇಡ, ಆಯ್ತು ಸೆಪ್ರೇಟ್ ಆಗಿರು. ನೀನ್ ಕರ್ನಾಟಕದಲ್ಲಿ ಇದ್ರೆ ನೀನು ಅಮೆರಿಕನಲ್ಲಿ ಇರು, ಹೋಗು, ಆಯ್ತು. ನಾವು ಹೇಳೋದು ಲೆಟ್ ಅಸ್ ಬಿ ಇರೆಸ್ಪೆಕ್ಟಿವ್ ಆಫ್ ಆಶ್ರಮ ಅಂತ ಹೆಸರು ಕೊಡೋ ಬದಲು ನಾನು ಹೇಳೋದು ಅಟ್ಯಾಚ್ಮೆಂಟ್ಸ್ಗಳಿಂದ ದೂರ ಇರಿ ಅಂತ ನಾವು ಹೇಳ್ತಾ ಇರೋದು. ನಮ್ಮ ಪ್ರಾಮುಖ್ಯತೆ ಅದು. ಅದರಿಂದ ನಿರಾಶೆಯಾಗಿ ಬೇಜಾರಾಗಿ ನೋವು ಪಡೋದ್ಕಿಂತ ಅವ್ರನ್ನ ಅವ್ರ ಪಾಡಿಗೆ ಬಿಟ್ರೆ ನೀವು ಇರ್ಬೇಕು. ಸಮಾಜದಲ್ಲಿ ಮೇಡಮ್ ವೃದ್ಧಾಶ್ರಮ ಅನ್ನೋದೇ ಒಂಥರ ನೆಗೆಟಿವ್, ಅದು ತುಂಬಾ ತಪ್ಪು. ಅಲ್ಲಿ ಯಾವತ್ತು ಈ ಮಕ್ಕಳು ನೋಡ್ಕೊಳ್ದೇ ಇರೋವಂತಾರೆ. ಹಾಗಾಗಿ ಮಕ್ಕಳದೇ ತಪ್ಪು ಅನ್ನೋ ಒಂದು ನೆಗೆಟಿವ್ ವೃದ್ಧಾಶ್ರಮ ಯಾಕೆ ಹೆಚ್ಚಾಗ್ತಿದೆ ಈ ತರ ಒಂದು ಇಂಟೆನ್ಷನ್ ಅಲ್ಲೇ ನೋಡ್ತಾರೆ. ಅದರ ಇನ್ನೊಂದು ಮಜಲನ್ನ ನೋಡಿದಾಗ ನಿಮ್ಮ ಒಂದು ಇದು ನನಗೆ ಇಷ್ಟ ಹೌದು. ಬೇಕಾದ್ರೆ ನಾನು ಕೆಲವ್ರನ್ನ ಇಂಟರ್ವ್ಯೂ ಮಾಡಿಸ್ತೀನಿ, ಕೆಲವ್ರನ್ನ, ಎಲ್ಲರನ್ನೂ ಅಲ್ಲ, ಕೆಲವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಮಕ್ಕಳಿದ್ದಾರೆ ಎಲ್ಲ ಇದ್ರು ಅವ್ರ ಆಶ್ರಮದಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಐ ರಿಯಲಿ ಅಪ್ರಿಷಿಯೇಟ್ ದೋಸ್ ಕೈಂಡ್ ಆಫ್ ಪೀಪಲ್. ಅವರು ಸಾಂಸಾರಿಕರು ಆದ್ರೂ ಎಷ್ಟು ಡಿಟ್ಯಾಚ್ಮೆಂಟ್ ಇದೆ ಅವ್ರಿಗೆ ಆ ಲೆವೆಲ್ಗೆ. ಅಂದ್ರೆ ತುಂಬಾ ರೇರಾಗಿ ಸಿಗೋದು ಆ ಥರ ಜನ. 45 ಜನ ಇಬ್ರು ಆ ಥರ ಇದ್ದಾರೆ. ಬಟ್ ನಿಜವಾಗ್ಲೂ ಅದು ಒಂದು ಸ್ಪಿರಿಚುವಲ್ ಎಲಿವೇಶನ್ ಅವ್ರಿಗೆ. ಅವ್ರದ್ದು ಅದೊಂದು ಆತ್ಮೋನ್ನತಿಗೆ ಒಂದು ಹೆಜ್ಜೆ ಅದು ಅಲ್ವಾ ಅವರಿಗೆ. ಸೊ ಅದೊಂದು ಹೆಜ್ಜೆಯಾಗಿ ನೋಡ್ಬೇಕೇ ವಿನಃ ಒಂದು ಬ್ಲೇಮ್ ಗೇಮ್ ಆಗಬಾರ್ದು. ಮಕ್ಕಳು ನೋಡ್ಕೊಳ್ಲಿಲ್ಲ, ನನಗೆ ಸಮಾಜ ನೋಡ್ಕೊಳ್ಲಿಲ್ಲ, ಬ್ಲೇಮ್ ಗೇಮ್ ಆಗೋಬದ್ದು. ಇದು ಒಂದು ನಮ್ಮ ಆತ್ಮೋನ್ನತಿಗೆ ಒಂದು ಹೆಜ್ಜೆ ಅಂತ ನೋಡ್ಬೇಕು ನಾವು. ನಾವು ಪೂರ್ವ ತಯಾರಿ 100% ನಾವು ಬಂದಿದ್ ಒಬ್ರೆ ಹೋಗೋದ್ ಒಬ್ರೆ, ಈ ಕಾನ್ಸೆಪ್ಟ್ ಅನ್ನ ಇಟ್ಕೊಬೇಕು. ಮಕ್ಕಳು ಅಷ್ಟೇ, ನಾವು ಹೆಸರಿಗೆ ನಾವು ಹುಟ್ಟಿಸಿದ್ದೇವೆ ಮಾಡಿದ್ದೇವೆ, ಬಟ್ ಇಟ್ ಈಸ್ ನಾಟ್ ದಟ್. ಅದು ಒಂದು ಸ್ವತಂತ್ರವಾದ ಆತ್ಮ. ಅದು ಬಂದಿದೆ, ಅದರ ಒಂದು ಡೆಸ್ಟಿನೇಷನ್ ತಗೊಂಡು ಅದರೊಂದು ಕೆಲಸ ಮಾಡಕ್ ಬಂದಿದೆ. ನಾವು ಕಟ್ಟಾಕೊಂಡು ನನ್ ಪಾದ ಪೂಜೆ ಮಾಡು, ನನಗ್ ಮಾಡ್ಕೊ, ನನಗ್ ಹುನಾರ ಹಾಕು, ನನಗ್ ಸೇವೆ ಮಾಡು ಅಂದ್ರೆ ರೀ ನಿಜ ಮಾಡ್ಬೇಕು, ನಾನು ಒಪ್ಕೊಳ್ತೀನಿ. ಅದು ನಾನು ಐ ನೆವರ್ ಇದು ಮಾಡ್ಕೊಳ್ತಾ ಇಲ್ಲ. ಬಟ್ ಅದು ಸ್ವತಂತ್ರದಿಂದ ಮಾಡ್ಲಿ, ಪ್ರೀತಿಯಿಂದ ಮಾಡ್ಲಿ, ಅದು ಎಷ್ಟು ಬರುತ್ತೋ ಅಷ್ಟು ಮಾಡ್ಲಿ. ಅದು ಬಿಟ್ಟು ಇಷ್ಟೇ ಮಾಡ್ಬೇಕು ಹೀಗೆ ಮಾಡ್ಬೇಕಂತ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರೆ ಕಷ್ಟ. ನಮಗೆ BP, ನಮಗೆ ಶುಗರು, ನಮಗೆ ಎಲ್ಲ ಬರೋದು ಅಲ್ವಾ. ಅವರಿಂದಲೂ ದ್ವೇಷ ಸಾಧನೆ ಮಾಡ್ತೀವಿ. ಏನು ಮಾಡ್ತೀವಿ? ಪ್ರೀತಿ ಅಂತೂ ಸಾಧನೆ ಮಾಡಲ್ಲ, ದ್ವೇಷ ಸಾಧನೆ ಮಾಡ್ತೀವಿ ಅಷ್ಟೇ. ಸೊ ಸಾರಿ, ಇಷ್ಟನ್ನೆಲ್ಲ ಮಾತಾಡ್ಬಿಟ್ಟೆ. ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. 2 ಸಾಲು ಒಂದ್ ಸಣ್ಣ ಹಾಡ್ದಾಗ ನೀವೇ ಮಾಡಿ ಅವ್ರು ಸುಳ್ಳು ಹೇಳಿದ್ರು ಇಲ್ವ ನೋಡಿ. ಹರಿಯ ಸುರವರ ದೊರೆಯ ಕರುಣಾನಿಧಿಯ, ಸುರವರ ದೊರೆಯ ಕರುಣಾನಿಧಿಯ, ಸ್ಮರಿಸೋ ಸರ್ವದಾ ಹರಿಯ. ಮುನಿ ಜನ ವಂದ್ಯನ ಸರಸಿ ಜನೇತ್ರನ, ಮುನಿ ಜನ ವಂದ್ಯನ ಸರಸಿ ಜನೇತ್ರನ, ಪರವಾಸುದೇವನ ಪ್ರಾಣ ಪ್ರಿಯನ, ಪರವಾಸುದೇವನ ಪ್ರಾಣ
ಪ್ರಿಯನ ಸ್ಮರಿಸೋ ಸರ್ವದಾ ಹರಿಯ ಸುರವರ ದೊರೆಯ ಕರುಣಾನಿಧಿಯ ಸುರವರ ದೊರೆಯ ಕರುಣಾನಿಧಿಯ ಸ್ಮರಿಸೋ ಸರ್ವದಾ ಹರಿಯ ವೆಂಕಟರಮಣನ ಸಂಕಟಹರಣನ ವೆಂಕಟರಮಣನ ಸಂಕಟಹರಣನ ಲಕ್ಷ್ಮೀ ರಮಣನ ಪುರಂದರ ವಿಠಲನ ಲಕ್ಷ್ಮೀ ರಮಣನ ಪುರಂದರ ವಿಠಲನ ಸ್ಮರಿಸೋ ಸರ್ವದಾ ಹರಿಯ ಸುರವರ ದೊರೆಯ ಕರುಣಾನಿಧಿಯ ಸುರವರ ದೊರೆಯ ಕರುಣಾನಿಧಿಯ ಸ್ಮರಿಸೋ ಸರ್ವದಾ ಹರಿಯ